ನನ್ನ ಹೆಸರು ಆರ್ ಮಂಜುನಾಥ್ ಅಂತೇಳಿ, ಹಂಪಿ ಮಾರ್ಗದರ್ಶಿ. ನಾವು ಹೋಗ್ತಿರೋದು ವಿರೂಪಾಕ್ಷ ದೇವಸ್ಥಾನ. ಓಕೆ, ವಿರೂಪಾಕ್ಷ ದೇವಸ್ಥಾನ ಹೋಗ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿ ದೇವಸ್ಥಾನ ಪ್ರತಿದಿನ 3 ಸಲ ರುದ್ರಾಭಿಷೇಕ ನಡೆಯುತ್ತೆ. ಒಳಗಿರುವಂಥ ಶಿವಲಿಂಗ ಸ್ವಯಂಭು. ಸೊ ವಿರೂಪಾಕ್ಷ ಅಂತೇಳಿ. ಸೊ ಈ ಬಜಾರ್ ಇರೋದು ವಿರೂಪಾಕ್ಷ ಬಜಾರ್ ಅಂತೇಳಿ ಹೇಳಲಾಗುತ್ತೆ. ಸೊ ಇದು ಸುಮಾರು 750 ಮೀಟರ್ ಉದ್ದ ಇದೆ, ಅಗಲ ಬಂದ್ಬಿಟ್ಟು 35 ಮೀಟರ್ ಇದೆ. ಸೊ ಅವತ್ತಿನ ಕಾಲದಲ್ಲಿ ಇದು 14-15 ಶತಮಾನದಲ್ಲಿ ಮುತ್ತು ರತ್ನಗಳನ್ನು ಅಳೆಯುವಂಥ ಮಾರುಕಟ್ಟೆ ಇದೆ. ಡಬಲ್ ಸ್ಟೋರಿ ಇದೆಲ್ಲ ರೀಬಿಲ್ಟ್ ಆಗಿದೆ. ಯಾಕಂದ್ರೆ ಇಲ್ಲ 2010 ಒಳಭಾಗದಲ್ಲಿ ಜನಸಾಮಾನ್ಯರು ವಾಸ ಮಾಡುವಂಥ ಮನೆಗಳಾಗಿದ್ದು ಇದೆಲ್ಲ 2011ರಲ್ಲಿ ಕಂಪ್ಲೀಟ್ ಆಗಿ ಡೆಮೊಲೇಷನ್ ಮಾಡಿ ರಿಮೂವ್ ಮಾಡಿದ್ರು. ಆನಂತರ 2020ರಲ್ಲಿ ರೀಬಿಲ್ಟ್ ಮಾಡಿದ್ದಾರೆ. ಈ ಥರ ಇತ್ತು ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿಕಲ್ ತೋರಿಸಿದ್ದಾರೆ. ಇನ್ನು ಉತ್ಖನನ ನಡೀತಾ ಇದೆ ಆ ಕಡೆ ಎಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು. ಸೊ ಇದು ಮುತ್ತು ರತ್ನಗಳನ್ನು ಮಾರುವಂಥ ಮಾರುಕಟ್ಟೆ. ಇದು ಮೇಲೆ ಹೋಗ್ಲಿಕ್ಕೆ ಗೋಪುರ ಮೇಲೆ ಹೋಗ್ಬೋದು. ಅಲ್ಲಿ ಹೋಗ್ಬೋದು, ಇವು ಬಿಡಂಗಿಲ್ಲ, ಬಂದ್ ಮಾಡಿದ್ದಾರೆ. ಸರ್ ಇಲ್ಲಿ ಮೇಲೆ ನೋಡಿ, ಚಾವಣಿ ಕಲ್ಲು ಒಂದು ಕಟ್ಟಾಗಿದೆ. 1856ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಕಂಪ್ಲೀಟ್ ಆಗಿ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇರುತ್ತೆ. ಅವಾಗ ಅವರು ಇದನ್ನ ಅಬ್ಸರ್ವ್ ಮಾಡಿ ಈ ಒಂದು ಗೋಪುರ ಉಳಿಸ್ಬೇಕಂತೇಳಿ ಮನೋಭಾವನದಿಂದ ಈ 11 ಪೀಸಸ್ ಇದೆ ಆಗಿ ಸ್ಟೀಲು ತಂದು ಹಾಕಿರುವಂತದ್ದು. ಇದು ನಮ್ಮ ಇಂಡಿಯಾದಲ್ಲ, ಇದು ಇಲ್ಲಿ ಹೆಸರು ಕೂಡ ಬರ್ದಿದ್ದಾರೆ. ಉಲ್ಟಾ ನೋಡಿ ಅಲ್ಲಿ ಹಾಕಿದ್ದಾರೆ. ಡಾರ್ಮನ್ ಲಂಡನ್ ಕಂಪನಿ ಮಿಡಲ್ಸ್ಬ್ರೋ ಇಂಗ್ಲೆಂಡ್ ಅಂತ ಬರ್ದಿದ್ದಾರೆ ನೋಡಿ. ಇದು ಇಂಗ್ಲೆಂಡಿಂದ ತಂದು ಹಾಕಿರುವಂಥದ್ದು 1856ರಲ್ಲಿ ಬ್ರಿಟಿಷ್ ಸರ್ಕಾರ. ಅವರು ಅಟ್ಲೀಸ್ಟ್ ಒಂಚೂರು ಕನ್ಸರ್ನ್ ಇತ್ತು ಕಡೆ ನಮ್ಮ ಇಂಡಿಯಾದಲ್ಲಿ ಯಾವ ಫ್ಯಾಕ್ಟರಿಗಳು ಇದ್ದಿಲ್ಲ. ಇದು ಮೂರ್ತಲೆ ಬಸವಣ್ಣ ಬಹಳ ಮುಖ್ಯವಾದಂಥದ್ದು ನಮ್ಮ ಹಂಪಿಯಲ್ಲಿರುವಂಥದ್ದು. ನಮ್ಮ ಭಾರತ ದೇಶದಲ್ಲಿ ಶಿವ ದೇವಸ್ಥಾನದಲ್ಲಿ ಒಂದು ದೇಹ ಒಂದೆಲೆ ಇರುತ್ತೆ, ಬಟ್ ಇಲ್ಲಿ ಒಂದು ದೇಹ ಮೂರ್ತಲೆ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಇದು ಒಳಭಾಗದಲ್ಲಿತ್ತು, ನಂದಿ ಮಂಟಪದಲ್ಲಿ. ಈ ಬಹಮನಿ ಸುಲ್ತಾನರ ದಾಳಿಗೆ ನಾಶಕ್ಕೊಳಪಟ್ಟಿದೆ. ಸೊ ಹಾಗಾಗಿ ಹೊರಗಿಟ್ಟಿದ್ದಾರೆ. ಸನಾತನ ಧರ್ಮದಲ್ಲಿ ಒಂದ್ಸಲ ವಿಗ್ರಹ ನಾಶಕ್ಕೊಳಪಟ್ಟರೆ ಮತ್ತೆ ಪೂಜೆ ಮಾಡಂಗಿಲ್ಲ. ಯಾಕಪ್ಪ ಸ್ಪೆಸಿಫಿಕ್ ಆಗಿ ಮೂರ್ತಲೆ ಬಸವಣ್ಣ ಮಾಡಿದ್ರೆ ಅಂತಂದ್ರೆ ಈ ಶಿವಲಿಂಗನಿಗೆ ಪ್ರತಿದಿನ 3 ಸಲ ರುದ್ರಾಭಿಷೇಕ ನಡೆಯುತ್ತೆ. ಅದಕ್ಕೆ ಅದು ಮಾಡಿರುವಂಥದ್ದು. ಇದೇನು ಇಲ್ಲಿ ನಾವಿಲ್ಲಿ ಸುಬ್ರಹ್ಮಣ್ಯ ನೋಡಿ, ಅದು ಕಾರ್ತಿಕೇಯ. ಸೊ ಶಿವನ ಮಗ ನೋಡ್ಬೋದು ನೀವು. ಅವ್ರ ವಾಹನ ಕೂಡ ಇದೆ, ಅದ್ಭುತವಾದಂಥದ್ದು ನವಿಲು. ಕೆಳಗಡೆ ಡ್ಯಾನ್ಸಿಂಗ್ ಕಲ್ಚರಲ್ ಆಕ್ಟಿವಿಟೀಸ್ ಇದೆ. ಆನೆಗಳಿಂದ ಹೆಂಗ ಪಳಗಿಸ್ತಾ ಇದ್ರೆ, ಹೆಂಗ ಗಿಡ ಗಂಟೆಗಳನ್ನ ಕೀಳ್ತಾ ಇದ್ದಾರೆ ಅಂತ ತೋರಿಸಿದ್ರೆ ಗಣೇಶ ಇದೆ. ಇದರ ಶಿಲ್ಪಕಲೆಗಳು ತುಂಬಾ ಇದೆ. ಟೆಂಪಲ್ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಬರೀ ಟೆಂಪಲ್ ಆಗಿದ್ದಿಲ್ಲ, ಒಂದು ಗುರುಕುಲ ಪಾಠಶಾಲೆ. ಸೊ ಹಾಗಾಗಿ ಇದಕ್ಕೆ ಮೊದಲನೇ ಸ್ಪೆಸಿಫಿಕ್ ಆಗಿ ಹೆಸರು ವಿದ್ಯಾನಗರ ಎಜುಕೇಶನ್ ಸೆಂಟರ್ ಅಂತ. ಆ ಕಡೆ ಅಲ್ಲಿ ಯಾರು ಅಲ್ಲಿ ನೋಡಿ, ಅಲ್ಲಿ ಪಾರ್ವತಿ ಇನ್ಕಾರ್ನೇಷನ್ ನವದುರ್ಗಿಯರಲ್ವಾ, ಹಾಳಿ ಒಂದು ಕಾಣ್ತಾ ಇದ್ದಾಳೆ. ಡ್ಯಾನ್ಸಿಂಗ್ ಮತ್ತೆ ಆನಂತರ ಆನೆಗಳು. ಇದು ಅರಾಬಿಯನ್ ಕುದುರೆಗಳು ತುಂಬಾ ವೆರಿ ಸ್ಟ್ರಾಂಗ್ ಬ್ರೀಡ್ ಅಲ್ವಾ. ಸೊ ಅವತ್ತಿನ ಕಾಲದಲ್ಲಿ ಒಂದು ಟ್ರೇಡಿಂಗ್ ಸೆಂಟರ್ ಇತ್ತು. ಇದೆಲ್ಲ ಒಂದು ವಾಣಿಜ್ಯ ಮಂಡಳಿ ಆಗಿ ಬದಲಾವಣೆ ಆಗಿತ್ತು ಕೃಷ್ಣದೇವರ ಕಾಲದಲ್ಲಿ. ಅದು ಕೂಡ ಮಾಡಿದ್ದಾರೆ. ಇದು ರಾಜ ಮುದ್ರೆ. ಓಕೆ, ವರಾಹ ಮತ್ತು ಸೂರ್ಯಚಂದ್ರ ಖಡ್ಗ ವರಾಹ ಇದೆ. ಇಷ್ಟೊಂದು ದಶಾವತಾರ, 3ನೇ ಅವತಾರ ವರಾಹ ಅವತಾರ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ. ಇದು ಶಿಲಾಶಾಸನ ನಡುಗನ್ನಡ. ಸೊ ಈ ಗೋಪುರದ ಹಿನ್ನೆಲೆಗಳ ಬಗ್ಗೆ ಬರೆಸಿದ್ದಾರೆ 2ನೇ ದೇವರನ ಕಾಲದಲ್ಲಿ. ಈ ಗೋಪುರವನ್ನು ಕಟ್ಟಿರುವಂಥದ್ದು ಈ ಬಹಮನಿ ಸುಲ್ತಾನರ ದಾಳಿಗೆ ನಾಶಕ್ಕೆ ಒಳಪಟ್ಟಿತ್ತು. ಮತ್ತೆ ಇದು ಮೇಲಿರುವಂಥ ಗೋಪುರ 17ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಬಿಸ್ಟಪ್ಪಯ್ಯ ಅಂತೇಳಿ ಒಬ್ಬ ವ್ಯಕ್ತಿ. ಮತ್ತೆ ಸೊ ಈ ದೇವಸ್ಥಾನ ಒಳಭಾಗದಲ್ಲಿ ಈ ಗೋಪುರದ ನೆರಳು ಒಳಗಡೆ ಉಲ್ಟಾ ಕಾಣುತ್ತೆ. ಪಿನ್ ಹೋಲ್ ಕ್ಯಾಮ್ರಾ ಅಂತ ಹೇಳಲಾಗುತ್ತೆ. ಈಗ ಕಾಣಿಸುತ್ತೆ ಬೆಳಿಗ್ಗೆ ಈಗಲೂ ಅಲ್ಲ, ಇವತ್ತು ಈಗ ನಾವು ನೋಡಬಹುದು. ತೋರಿಸ್ತೀನಿ ಸರ್. ಅದಕ್ಕಾಗಿ 100 ರೂಪಾಯಿ ಜಾಸ್ತಿ ಕೊಡೋ ಅಂತ ಹೇಳಿದ್ದೀನಿ. ಟೈಮ್ 65 ದಿನ ಉಲ್ಟಾ ಕಾಣುತ್ತೆ. ಅದಕ್ಕೆ ಬೆಳಕಿನ ವಕ್ರೀ ಭವನ ಅಂತ ಹೇಳಲಾಗುತ್ತೆ. ಇದು ವಾಸ್ತು ಶೈಲಿಯಲ್ಲಿ ಕಟ್ಟಿರುವಂತ ದೇವಾಲಯ. ಇದು ಅದೇನದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ. ಸೊ ಇದು ಸಭಾ ಮಂಟಪ, ಇದು ಕಾನ್ಫರೆನ್ಸ್ ಹಾಲ್ ಅಂತೇಳಿ. ಹಿಂದ್ಗಡೆ ಅಡಿಗೆ ಮಾಡುವಂತ ಪಾಕಶಾಲೆ ಇದೆ. ಮತ್ತೆ ಉತ್ತರ ಭಾಗಕ್ಕೆ ನದಿ ಇದೆ. ವಾಸ್ತುನ ಅಳವಡಿಸ್ಕೊಂಡು ಮಾಡಿರುವಂತದ್ದೇ ಈ ದೇವಾಲಯ. ಧಾರ್ಮಿಕ ಚಟುವಟಿಕೆ ನಡೀತಿದ್ದು ನದಿ ತೀರಗಳಲ್ಲಿ. ಅಣ್ಣ ಇದೇನಿದು ಇಲ್ಲಿದೆ ನೋಡಿ, ಅದು ನಂದಿ. ಅಲ್ಲಿ ಪಾತಾಳೇಶ್ವರ ದೇವಸ್ಥಾನ ಇದೆ, ಬಟ್ ವಿಗ್ರಹ ಡೆಸ್ಟ್ ಆಗಿದೆ. ಸೊ ಅದರ ವಾಹನ ನಂದಿ. ಓಕೆ, ನಂದಿ ಮಂಟಪ
ಸ್ಪೆಷಲ್ ಆಗಿ ನೀವು ಗರ್ಭಗುಡಿಗೆ ಹೋಗ್ತೀನಂತಂದ್ರೆ ಸ್ಪೆಷಲ್ ಆಗಿ ಒಳಗಡೆ ಗರ್ಭಗುಡಿ ಹೋಗ್ತೀನಂದ್ರೆ 25 ರೂಪಾಯಿ ಇರುತ್ತೆ. ಇಲ್ಲ ನಾವು ನಾರ್ಮಲ್ ಆಗಿ ನೋಡ್ತೀವಿ ದೂರದಿಂದ ಅಂದ್ರೆ ಫ್ರೀ ಇರುತ್ತೆ. ನಿಮ್ಗೆ ಯಾವ ಥರ ನೋಡಿ ದರ್ಶನ ಮಾಡೋಣ. ದರ್ಶನಕ್ಕೆ 25 ರೂಪಾಯಿ ಎಕ್ಸ್ಟ್ರಾ ಅಂತ. ಅದು ನಿಮ್ಮ ಇಷ್ಟ. ಸ್ಪೆಷಲ್ ಎಂಟ್ರಿ ದಾರಿ ಒಂದೇ, ಒಳಗಡೆ ಗರ್ಭಗುಡಿ ಒಳಗೆ ಬಿಡ್ತಾರೆ ಟಿಕೆಟ್ ಇದ್ರೆ. ಆದರೆ ಲೈನಲ್ಲಿ ಲೈನಲ್ಲಿ ಇರಲ್ಲ, ಇದು ಡೈರೆಕ್ಟ್ ಶಾರ್ಟ್ ಹೋಗ್ಬಿಡ್ತೀವಿ ಅಲ್ಲಿಗೆ, ಒಳಗಡೆ ಹೋಗೋದು ಡೈರೆಕ್ಟ್ ಒಳಗಡೆ ನಮಗೆ ದರ್ಶನ ಆಗುತ್ತೆ. ಇದು 1510ರಲ್ಲಿ ಕಟ್ಟಿರುವಂಥ ಗೋಪುರ. ಓಕೆ. ಇದು ಕೇಳ್ರಿ ಮಹಾರಾಜರೇ, ಬನ್ನಿ ಸರ್. 1509ರಲ್ಲಿ ಕೃಷ್ಣದೇವರ ಪಟ್ಟಾಭಿಷೇಕ ಆದಾಗ 1510ರಲ್ಲಿ ಕಟ್ಟಿರುವಂಥ ಗೋಪುರ ಇದು. ಇದು ಹೆಸರು ರಾಯರ ಗೋಪುರ. ಕೆಳಗಡೆ ಶಾಸನ ಕೂಡ ಇದೆ, ಅದು ಶಿಲಾ ಶಾಸನ. ಇದು ಬಿಷ್ಟಪ್ಪಯ್ಯನ ಗೋಪುರ 160 ಅಡಿ ಎತ್ತರ ಇದೆ. ನಮ್ಮ ದಕ್ಷಿಣ ಭಾರತದಲ್ಲಿ 3ನೇ ಸ್ಥಾನದಲ್ಲಿದೆ. ಫಸ್ಟ್ ಬಂದ್ಬಿಟ್ಟು ತಮಿಳುನಾಡಲ್ಲಿರುವಂಥ ಶ್ರೀರಂಗಂ ಇದೆ, ಅದು 239 ಅಡಿ. ಎರಡನೇದು ಮಧುರೈ ಮೀನಾಕ್ಷಿ ಇದೆ 170 ಅಡಿ, ಇದು 160 ಅಡಿ ಇದೆ. ಕರ್ನಾಟಕ ಸ್ಟೇಟಲ್ಲಿ ಅತಿ ದೊಡ್ಡ ಗೋಪುರ ಅಂದರೆ ಎಷ್ಟು? ಗೋಪುರ ಹಂಪಿಯಲ್ಲಿ. ಮತ್ತೆ ಮುರುಡೇಶ್ವರ ಇದೆ, ಅದಲ್ಲ, ಯಾಕಂದ್ರೆ ಇದು ಹಳೆ ಪ್ರಾಚೀನ. ಇಲ್ಲಿ ಅವ್ರ ಬರೀ ಟಿಕೆಟ್ ತಗೊಂಡು ಹೋಗ್ಬೇಕ್ರಿ. ಹಾಂ ರೈಟ್. ಬರ್ರಿ ಬರ್ರಿ. 1 2 3 4 ಶಿಲಾ ಶಾಸನ ಇದೆ ಸರ್. ಇದು ಒಂದು ಅಕ್ಷರ ಓದ್ಬೋದು, ರಾಜಾದಿ ರಾಜ ರಾಜ ಪರಮೇಶ್ವರ ಅಂತೇಳಿ. ನಡುಗನ್ನಡದಲ್ಲಿ ಬರೆಸಿದ್ದಾರೆ. ಕೃಷ್ಣದೇವರಾಯರ ಪಟ್ಟಾಭಿಷೇಕ ಆಗಿದ್ದ 780 ಕಟ್ಟುವಂಥ ಗೋಪುರ ಇದು. ಇದರ ಹೆಸರು ರಾಯರ ಗೋಪುರ. ಲಕ್ಷ್ಮಿ ಅಂತೇಳಿ 37 ವರ್ಷ ಕಂಪ್ಲೀಟ್ ಆಗಿದೆ, 38 ರನ್ನಿಂಗು. ಲಕ್ಷ್ಮಿ ಶಿವ ದೇವಸ್ಥಾನದಲ್ಲಿ ಧಾರ್ಮಿಕ ಚಟುವಟಿಕೆಗೋಸ್ಕರ ಬಳಸ್ತಾರೆ, ಅದಕ್ಕೆ ಆನೆ ಇಟ್ಟಿದ್ದಾರೆ ಇಲ್ಲಿ ಲಕ್ಷ್ಮಿ ಅಂತೇಳಿ. ಅದ್ರ ಹೆಸರು ಲಕ್ಷ್ಮಿ. 30 ಎಷ್ಟು ವರ್ಷ ಇತ್ತು ಅದಕ್ಕೆ? 37 ಕಂಪ್ಲೀಟ್ ಆಗಿದೆ, 38 ರನ್ನಿಂಗು. ಅದು 95 ಅಡಿ ಎತ್ತರ ಇದೆ. ರಾಯರ ರಾಯಣ್ಣ ಅಂತೇಳಿ ತನ್ನ ತಂದೆ ತಾಯಿಗೋಸ್ಕರ ಕಟ್ಟಿಸಿರುವಂಥ ಗೋಪುರ ಅದು. ಅದು ಬಂದ್ಬಿಟ್ಟು ಕನಕಗಿರಿ ಗೋಪುರ ಅಂತೇಳಿ. ವಿಜಯನಗರ ಸಾಮ್ರಾಜ್ಯ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಪ್ರಾಚೀನವಾಗಿ ದಾರಿ ಇದ್ದಿದ್ದು ಅದು ಮಾತ್ರನೇ ಉತ್ತರ ಭಾಗಕ್ಕೆ. ಓಕೆ. ಯಾಕಂದ್ರೆ ಈ ಗರ್ಭಗುಡಿ ಕಟ್ಟಿದ್ದು 668ರಲ್ಲಿ ಬಾದಾಮಿ ಚಾಲುಕ್ಯರು ಕಾಲದಲ್ಲಿ. ಈ ಗರ್ಭಗುಡಿ ಸುಮಾರು 1500 ವರ್ಷ ಹಳೆಯದು. ಓಕೆ. 1500 ವರ್ಷ. ವಿಜಯನಗರ ಸಾಮ್ರಾಜ್ಯ ಶುರುವಾಗಿದ್ದು 1336 ಏಪ್ರಿಲ್ 18ನೇ ತಾರೀಕು ಭಾನುವಾರ ಹರಿಹರರಾಯ ಬುಕ್ಕರಾಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು. ಇಲ್ಲಿ 4 ವಂಶಗಳು ಆಳ್ವಿಕೆ ಮಾಡಿದ್ದಾರೆ: ಸಂಗಮ, ಸಾಳುವ, ತುಳು, ಹರವಿಡು. ಈ 4 ವಂಶ 230 ವರ್ಷಗಳ ಆಳ್ವಿಕೆ ಮಾಡಿದ್ದಾರೆ. ಸೊ ಅದರಲ್ಲಿ 1565ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧವನ್ನು ತಾಳಿಕೋಟೆ ಯುದ್ಧ, ರಕ್ಷಸ ಸಂಗಡಿ ತಾಳಿಕೋಟೆ ಯುದ್ಧದಲ್ಲಿ ಬಿಜಾಪುರ ಆದಿಲ್ ಶಾಹಿ, ಇಬ್ರಾಹಿಂ ಕುತುಬ್ ಶಾಹಿ ಗೋಲ್ಕೊಂಡದವರು, ಬೀದರ್ ಬರೀದ್ ಶಾಹಿ, ಅಹಮದ್ ನಗರ್ ಹುಸೇನ್ ನಿಜಾಮ್ ಶಾಹಿ ಇವರೆಲ್ಲ ಸೇರಿ ಹಳೆಯ ರಾಮರಾಯನ ಕೊಲ್ತಾರೆ. ಸೊ ಅದಾದ ನಂತರ ವಿಜಯನಗರ ಸಾಮ್ರಾಜ್ಯ ಅವ್ರ ಕೈವಶ ಆಗುತ್ತೆ. ಅದನ್ನು ಹರಿಹರ ಮತ್ತು ಬುಕ್ಕರಾಯರದು ಗುರುಗಳು ಯಾರು? ಅವ್ರ ಗುರುಗಳು ವಿದ್ಯಾರಣ್ಯ ಗುರುಗಳು. ಯಾಕಂದ್ರೆ ಅವರು ಶಂಕರಾಚಾರ್ಯರ ಯತಿವರ್ಯರು, ವಿದ್ಯಾರಣ್ಯ ಗುರುಗಳು. ಸೊ ಇವು ಪಂಚಮಂಟಪಗಳಿವು. ದೀಪಸ್ತಂಭ, ಬ್ರಹ್ಮಪೀಠ, ಬಲಿಪೀಠ, ಧ್ವಜಸ್ತಂಭ, ನಂದಿ ಮಂಟಪ. ಬಸವಣ್ಣ ಇತ್ತಲ್ವಾ, ನೋಡಿದ್ರಲ್ಲ, ಅದು ಇಲ್ಲೇ ಇತ್ತು. ಅದು ನಾಶ ಮಾಡಿದ್ದು ಹೊರಗಿಟ್ಟಿದ್ದಾರೆ. 3 ಬಸವಣ್ಣ ಬೇರೆ ಮಾಡಿದ್ದಾರೆ. ಇದೇನು ಕಟ್ಟಿಗೆದ ಇದು ಧ್ವಜಸ್ತಂಭ? ರೆಸ್ಟೋರ್ ಆಗಿದೆ, ರೆಸ್ಟೋರ್ ಆಗಿರೋದು. ಕೆಳಗಡೆಲ್ಲ ಏನು ಪ್ಲಾಟ್ಫಾರ್ಮ್ ಇದೆಲ್ಲ ಪ್ರಾಚೀನ ಕಾಲದ. ಓಕೆ. ಆ ವಿಜಯ ವಿಠ ಟೆಂಪಲಲ್ಲಿ ಎಲ್ಲ ಡೆಸ್ಟ್ರಾಯ್ ಆಗಿದೆಲ್ಲ ಪೂರ್ತಿ? ಅದು ಪೂರ್ತಿ ಗರ್ಭಗುಡಿಯಲ್ಲಿ ವಿಗ್ರಹ ಎಲ್ಲ ನಾಶ ಮಾಡಿದ್ದಾರೆ. ಈ ಶಿವಲಿಂಗ ಬಿಟ್ಟಿದ್ದಾರೆ, ಯಾಕಂದ್ರೆ ಶಿವಲಿಂಗ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಸೊ ಹಾಗಾಗಿ ಉಳ್ಕೊಂಡಿದೆ. ಇಲ್ಲಿ ಕೃಷ್ಣದೇವರಾಯಣ ಅಂತೇಳಿ ರೆಕಾರ್ಡ್ಸ್ ಇದೆ ನೋಡಿ. ಅವ್ರ ಕಾಲದಲ್ಲಿ ಕಟ್ಟಿರುವಂತ ಇದು ಒಂದು ಮಹಾಮಂಟಪ, ಕಲ್ಯಾಣ ಮಂಟಪ ಅಂತ ಹೇಳಲಾಗುತ್ತೆ. ಇವತ್ತಿಗೂ ಕೂಡ ಇಲ್ಲಿ ಕಲ್ಯಾಣೋತ್ಸವ ಮಾಡ್ತಾರೆ. ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಮಾಡ್ಕೋಬೋದಾ? ಈ ಮೇಲೆ ಪೇಂಟಿಂಗ್ಸ್ ಏನಿದೆ ಅಲ್ವಾ, ಇದು 600 ವರ್ಷ ಹಳೆ ಪೇಂಟಿಂಗ್. ಇದು 600 ವರ್ಷನಾ? ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಕಡೆ ಸರ್, ಪೂರ್ವ ಕೆದಿಮಕ ಮಾಡಿ. ಫಸ್ಟ್ ಲೈನ್ ನೋಡ್ರಿ,
ವ್ಯಾಸರಾಯ ಗುರುಗಳನ್ನ ಕೂಡಿಸಿದ್ದಾರೆ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗುವಂಥ ಸನ್ನಿವೇಶ ಫಸ್ಟ್ ಲೈನು. ಎರಡನೇದು ಮಹಾಭಾರತ ಸ್ಟೋರಿ, ಕೌರವ ಪಾಂಡವರಿಗೆ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ. ಮೂರನೇದು ದ್ರೌಪದಿ ಪಂಚ ಪಾಂಡವರನ್ನ ಮದುವೆ ಆಗ್ಬೇಕಾದ್ರೆ ಅರ್ಜುನ ಇಲ್ಲಿ ಮತ್ಸ್ಯಭೇದ ಮಾಡ್ತಾ ಇದೆ ನೋಡಿ ಈ ಕಡೆ. ಓಕೆ. ಇದು ಮತ್ಸ್ಯಭೇದ ಮಾಡ್ತಾ ಇರುವಂಥದ್ದು ದ್ರೌಪದಿ ಸ್ವಯಂವರ. ಹಿಂಗೆ ಬನ್ನಿ ಪೂರ್ವ ಕಾಣುತ್ತೆ ಚೆನ್ನಾಗಿ. ಇಲ್ಲಿ ವಿಷ್ಣುನ ದಶಾವತಾರ ಸರ್. ಆ ಕಡೆಯಿಂದ ಕಾರ್ನರಲ್ಲಿ ನೋಡಿ ಮತ್ಸ್ಯ ಅವತಾರ, ಕುರುಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ. ಈ 9ನೇ ಅವತಾರ ಬುದ್ಧ ಅಲ್ಲ, ಬಲರಾಮ ಅಲ್ಲ. ಕೃಷ್ಣದೇವರಾಯರು ಮಾಡಿಸಿದ್ದಕ್ಕಾಗಿ ಅವರ ಕುಲದೇವರು ವೆಂಕಟರಮಣ, ಬಾಲಾಜಿ. ಆ 9ನೇ ಅವತಾರ ಬಾಲಾಜಿ ಮಾಡಿದ್ದಾರೆ. 10ನೇದು ಕಲ್ಕಿ, ಕಲಿಯುಗದಲ್ಲಿ ಬರ್ತಾ ಇದ್ದಾರೆ ಕುದುರೆ ಮೇಲೆ. ಬುದ್ಧ ಅಂತಾರೆ, ಕೆಲವೊಬ್ರು ಬಲರಾಮ ಅಂತಾರೆ. ಯಾಕಂದ್ರೆ ಬಲರಾಮ ಕೃಷ್ಣ ಬಂದಿದ್ರು. ಈ ವಂಗ ಆಳ್ಕೊಂತ ಹೋದ್ರೆ ವಿಷ್ಣುನ ದಶಾವತಾರದಲ್ಲಿ ಪರಶುರಾಮ, ರಾಮ ಒಂದೇ ಸಮಯದಲ್ಲಿ ಭೇಟಿ ಆಗ್ತಾರೆ. ಬಟ್ ಅವರು ಒಂದು ಇದ್ರ ಟೈಮಿಂದ ಇದ್ರಲ್ಲ, ಅಲ್ಲ ಅವ್ರು ದೇವರಲ್ಲ. ಬುದ್ಧ ಯಾಕೆ ಹೊರಗಡೆ ಹೋದಪ್ಪ ಅಂದ್ರೆ ಅಹಿಂಸೆ ತಾಳಲಾರದೆ ಹೊರಗಡೆ ಹೋದ. ಅದಕ್ಕೆ ನಾವೇನು ಮಾಡ್ಬಿಟ್ಟು ಆ ಜಾಗ ತುಂಬಲಿಕ್ಕೆ ಬಲರಾಮನ್ನ ಇಟ್ಟಿದ್ವಿ. ಕ್ವಶನ್ಗಳು ಆಮೇಲೆ ಕೇಳಿ. ಸೊ ಹಾಗಾಗಿ ಇಲ್ಲೇನು ಮಾಡಿದೆ ಅಂದರೆ ಸ್ಪೆಸಿಫಿಕ್ ಆಗಿ ಅವರು ವಿಷ್ಣು ಕೂಡ ಒಬ್ಬ ಬಾಲಾಜಿ ಕೂಡ ವಿಷ್ಣುವಿನ ಅವತಾರ. ಸೊ ಹಾಗಾಗಿ ಅವರು ಬಾಲಾಜಿನ ಇದೆಲ್ಲ ಪೇಂಟಿಂಗನ್ನು ಮಾಡಿಸ್ಕೊಂಡು. ಇಲ್ಲಿ ನೋಡಿ ಈ ಕಡೆ ಬನ್ನಿ. ಶಿವ ತಪಸ್ಸಕ್ಕೆ ಕೂತಾಗ ಶಿವನ ತಪಸ್ಸನ್ನು ಭಂಗ ಮಾಡುವಂಥದ್ದು ಕಾಮದೇವ. ಓಕೆ. ಆವಾಗ 3ನೇ ಕಣ್ಣು ತೆಗೆದು ಭಸ್ಮ ಮಾಡ್ತಾರೆ. ಅದರ ಅರ್ಥವೇ ವಿರೂಪಾಕ್ಷ ಅಂತ ಹೇಳಲಾಗುತ್ತೆ. ವಿರು ಅಂದರೆ ನಿರಾಕಾರ, ಅಕ್ಷ ಅಂದರೆ 3ನೇ ಕಣ್ಣು. 3ನೇ ಕಣ್ಣು ತೆಗೆದಿರುವಂಥ ಸ್ಥಳ ಅಂತ ಹೇಳಲಾಗುತ್ತೆ ಪುರಾಣದಲ್ಲಿ. ಅದಕ್ಕೆ ಅಲ್ಲಿರುವಂಥ ಕಾಶಿ ಉತ್ತರ ಕಾಶಿ. ಈ ಸ್ಥಳದ ಹೆಸರು ದಕ್ಷಿಣ ಕಾಶಿ ಅಂತ ಹೇಳಲಾಗುತ್ತೆ. ಗಂಗಾದಲ್ಲಿ ಸ್ನಾನ, ತುಂಗದಲ್ಲಿ ಪಾನ, ಪಾಪ ವಿಮೋಚನ. ಶಿವ ಹೋಲಿ ಪ್ಲೇಸ್ ಅಂತ ಹೇಳಲಾಗುತ್ತೆ. ಈ ತುಂಗೆ ಭದ್ರೆ 2 ನದಿಯ ಉಪನದಿಗಳು ಹರಿದು ಹೋಗುವಂಥದ್ದು ಮತ್ತೆ ಕೃಷ್ಣಕ್ಕೆ ಬೆರೆಯುತ್ತೆ. ಅಲ್ಲಿಂದ ಕೃಷ್ಣಕ್ಕೆ 2 ನದಿ ಬೆರೀತವೆ, ಮಲಪ್ರಭಾ, ಘಟಪ್ರಭಾ. ಈ 5 ಉಪನದಿಗಳು ಬರ್ತು ಸಮುದ್ರಕ್ಕೆ ಸೇರುವಂಥದ್ದು. ಸೊ ಹಾಗಾಗಿ ಒಂದು ಪಾಸಿಟಿವ್ ಲೆವೆಲ್ ಆಫ್ ದ ಟೆಂಪಲ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ತ್ರಿಪುರ ರಾಕ್ಷಸ ಸಂಹಾರ. ತ್ರಿಪುರ ರಾಕ್ಷಸ ಸಂಹಾರ ಮಾಡಬೇಕಾದ್ರೆ ಶಿವ ಎಲ್ಲ ದೇವತೆಗಳಿಗೆ ಸಹಾಯ ಪಡ್ಕೊಳ್ಕೊಂತಾನೆ. ಆಕಾಶದಿಂದ ಧನಸ್ಸು ಮಾಡ್ಕೊತಾನೆ. ಶೇಷನಾಗದಿಂದ ಧನಸ್ಸಿಗೆ ಹಗ್ಗ ಕಟ್ತಾನೆ. ಸೂರ್ಯಚಂದ್ರಗಳು ತನ್ನ ರಥದ ಚಕ್ರಗಳನ್ನಾಗಿ ಮಾಡ್ಕೊತಾನೆ. ನೋಡಿ 5 ಪಂಚಭೂತಗಳು 5 ಅಶ್ವಗಳಾಗುತ್ತೆ, ಕುದುರೆಗಳು. ಸಾರಥಿಯಾಗಿ ಬ್ರಹ್ಮ ಕೂಡ್ತಾನೆ. ಆ ಬಾಣದಲ್ಲಿ ವಿಷ್ಣು ಇದ್ದಾನೆ ನೋಡಿ, ನೋಡಿದ್ರ? ಬಾಣದಲ್ಲಿ ವಿಷ್ಣು ಇದ್ದಾನೆ. ಈ 3 ರಾಕ್ಷಸಗಳನ್ನ ಶಿವ ಸಂಹಾರ ಮಾಡ್ತಾರೆ. ತ್ರಿಪುರ ಸಂಹಾರ. ಇವರು ತಾರಕಾಸುರನ ಮಕ್ಕಳು. ಇವರು ಭೂಲೋಕದಲ್ಲಿ ಒಬ್ಬರು ಇರ್ತಾರೆ, ಆಕಾಶದಲ್ಲಿ ಒಬ್ಬರು ಇರ್ತಾರೆ, ಮಧ್ಯಭಾಗದಲ್ಲಿ ಒಬ್ಬರು ಇರ್ತಾರೆ. ಆ 3 ಒಟ್ಟಿಗೆ ಸೇರಿದಾಗ ಹೊಡಿಬೇಕು ಅವ್ರನ್ನ. ಅದನ್ನ ತ್ರಿಪುರ ಸಂಹಾರ ಮಾಡುವುದು. ಇಲ್ಲಿ ನೋಡಿ ಅಷ್ಟದಿಕ್ಪಾಲಕರಿದ್ದಾರೆ. ಅಲ್ಲಿ ಇಂದ್ರ ಇದ್ದಾನೆ. ಇಂದ್ರನ ಐರಾವತ ಕ್ಲಿಯರ್ ಕಾಣುತ್ತೆ ನಿಮಗೆ. ಆನಂತರ ವರುಣ ಇದ್ದಾನೆ. 2ನೇದು 3ನೇದು ಯಮ ಇದ್ದಾನೆ. ವಾಯುವ, ಆಗ್ನೇಯ, ಕುಬೇರ, ನೈಋತ್ಯ, ಲಾಸ್ಟಿಗೆ ಈಶಾನ್ಯ ಇದ್ದಾನೆ. ಯಾಕಂದರೆ ಅವರ ಅದ್ಭುತವಾದಂತಹ 8 ದಿಕ್ಕುಗಳಿಲ್ಲ ಅಂದರೆ ಇವತ್ತು ಮನೆ ಕಟ್ಟೋಕ್ಕಾಗಲ್ಲ, ದೇವಸ್ಥಾನ ಕಟ್ಟೋಕ್ಕಾಗಲ್ಲ. ಭಾಳ ಮುಖ್ಯವಾದಂಥದ್ದು 8 ದಿಕ್ಕುಗಳು. ಅದನ್ನು ವಾಸ್ತು ಈ ದೇವಸ್ಥಾನ ಕಟ್ಟಿದ್ದು ಕೂಡ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ. ಇದು ಪೂರ್ವಕ್ಕೆ ಅಭಿಮುಖವಾಗಿರುವಂಥ ದೇವಾಲಯ. ಈ ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿ ಅಂತ ಬರುತ್ತೆ ಅಲ್ಲ, ಅದಕ್ಕೆ ಆರ್ಯನ್ ಆರ್ಕಿಟೆಕ್ಚರ್ ಅಂತ ಕೂಡ ಹೇಳ್ತೀವಿ ನಾರ್ತ್ ಕಡೆ ನಾವೆಲ್ಲ. ಮತ್ತು ವೇಸರ ಶೈಲಿ. ಈ 3 ಶಿಲ್ಪಕಲೆ ನಾವು ನೋಡ್ಬೇಕಂದ್ರೆ ಪಟ್ಟದಕಲ್ಲು ಹೋಗ್ಬೇಕಾಗುತ್ತೆ. ಪಟ್ಟದಕಲ್ಲು ಪ್ರಾಚೀನದ್ದು ಅದು. ಯಾಕಂದರೆ ಅದು 7ನೇ ಶತಮಾನಕ್ಕೆ ಸೇರ್ಪಡೆ ಆಗಿರುವಂಥದ್ದು. ಇದು 14ನೇ ಶತಮಾನಕ್ಕೆ ಸೇರ್ಪಡೆ ಆಗಿರೋದು ವಿಜಯನಗರ ಸಾಮ್ರಾಜ್ಯ. ಸೊ ಹಂಗಾಗಿ ಆದ ಒಂದು ಶಿಲ್ಪಕಲೆನೇ ಬೇರೆ, ಈ ಒಂದು ಶಿಲ್ಪಕಲೆ ಬೇರೆ. ಅದೆಲ್ಲ ಮರಳು ಕಲ್ಲು, ಇದು ಬೆಣಚ್ ಕಲ್ಲು. ಇದೆಲ್ಲ ಇದು ಉಬ್ಬು ಶಿಲ್ಪಗಳು. ಸೊ ಅದು ನಮಗೆ ಒಳಗೊಂಡ ಶಿಲ್ಪಗಳು ಕೆಲವು ನೋಡ್ಬೋದು. ನಾವು ಇನ್ನೂ ಒಳಗೊಂಡ ಶಿಲ್ಪಗಳ ಕಾಲಬೇಕಂದ್ರೆ ಬೇಲೂರು ಹಳೆಬೀಡು. ಅಲ್ಲಿ ಬಂದ್ಬಿಟ್ಟು ಅದು ಬಾಳಪ್ಪದ ಕಲ್ಲಿಂದ ಕೆತ್ತನೆ ಮಾಡುವಂಥದ್ದು. ಸೊ ಅದು ಯಾಕಂದರೆ ಇಂಟ್ರಿಗೇಟ್ ಕಾರ್ವಿಂಗ್ಸ್, ಜಕಣಾಚಾರ್ಯರ ಕೆತ್ತನೆಗಳು. ಸೊ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಶಿಲ್ಪಕಲೆ ನಾವು ಕಾಣಬಹುದು. ಐಹೊಳೆ ಅದಕ್ಕೆ ಆರ್ಯಪುರಿ ಅಂತ ಇರ್ತಿತ್ತು. ಮತ್ತು ಅವ್ರದ್ದು ಕ್ಯಾಪಿಟಲ್ ಬಂದ್ಬಿಟ್ಟು ವಾತಾಪಿ ಅಂತೇಳಿ, ಸೊ ರಾಜಧಾನಿ. ಸೊ ಹಾಗಾಗಿ ಮತ್ತು ನಾವು ಹೊಯ್ಸಳರದ್ದು ಹೋದರೆ ಅವರು ದ್ವಾರ ಸಮುದ್ರ. ಅಲ್ಲಿ ಭಾಳ ಮುಖ್ಯವಾದಂಥ ದೊರೆ ಹೆಂಗೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯನು, ಅಲ್ಲಿ ವಿಷ್ಣುವರ್ಧನ, ಇಮ್ಮಡಿ ಪುಲಿಕೇಶಿ, ಬಾದಾಮಿ ಚಾಲುಕ್ಯ. ಅವ್ರ ಕಾಲದಲ್ಲಿ ಸೇಮ್ ಸಿಮಿಲರ್ ಪಲ್ಲವರು ಇರ್ತಾರೆ. ಆ ಕಡೆ ನಾರ್ತಲ್ಲಿ ಹರ್ಷವರ್ಧನ ಇರ್ತಾನೆ. ಈ ಹರ್ಷವರ್ಧನಿಗೆ ಪುಲಿಕೇಶಿ ಯುದ್ಧ ನಡೆಯುತ್ತೆ ನರ್ಮದಾ ನದಿ ಹತ್ರ.
ಅವಾಗ ಉಯನ್ ಸ್ಪಾಂಗ್ ಬರ್ತಾನೆ, ಕೇಳಿದ್ದೀರಾ? ಹಾಂ ಕೇಳಿದೆ. ಚೀನಾದಿಂದ. ಚೀನಾದಿಂದ ಅವನು ಬರೀತಾನೆ ಗ್ರಂಥದಲ್ಲಿ ಈ ಯುದ್ಧವನ್ನ ನರ್ಮದಾ ನದಿ ಬಂದ್ಬಿಟ್ಟು ಅರ್ಷ ಅಲ್ಲಿ ತನಕ ಸರ್ದಾರ್ ವಲ್ಲಭ ಇಮ್ಮಡಿ ಪುಲಿಕೇಶ ಉತ್ತರಾಧಿಪತಿ ಏನೋ ಅಂತಾರಲ್ರಿ ಅವ್ನು? ದಕ್ಷಿಣಾಧಿಪತಿ. ಓಕೆ, ಉತ್ತರಾಧಿಪತಿ ಅವನು ಅವನಿದ್ದ, ಇವನು ಉತ್ತರಾಧಿಪತಿ ಇದ್ದ. ದಕ್ಷಿಣಾಧಿಪತಿ ಅಂತೇಳಿ ಇವರಿಗೆ ಮಧ್ಯಪ್ರದೇಶ ಅಲ್ಲ ಉತ್ತರ ಪ್ರದೇಶಲ್ಲಿ ಅಲ್ಲಿ ತನಕ ಹೊಡೆದು ಅವನಿಗೆ ಆ ಕಡೆ ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು ಏನಿದೆ ಅಲ್ವಾ, ಅಲ್ಲಿಂದ ನಡೆಯುತ್ತೆ. ಅಲ್ಲಿ ತನಕ ಹೊಡೆದು ಅಲ್ಲೇ ತನಕ ಹೋಗ್ತಾರೆ ಪುಲಿಕೇಶ್ ಅವರು. ಈ ಕಡೆ ಪಲ್ಲವರ ಮೇಲೆ ಭಾಳ ಯುದ್ಧ ನಡೆಯುತ್ತೆ. ಪಲ್ಲವರಿಗೆ ಅವರಿಗೆಲ್ಲ ಮಹಾಬಲಿಪುರಂ ಸಿಮಿಲರ್ ಪೀರಿಯಡ್ ಅದೆಲ್ಲ. ಸೊ ಹಂಗಾಗಿ ಉಯನ್ಸ್ತಾಂಗ್ ಅವರ ಗ್ರಂಥದಲ್ಲಿ ಬರೀತಾನೆ, CUK ಒಂದು ಗ್ರಂಥ ಇರುತ್ತೆ, ಅದರಲ್ಲಿ ಬರೀತಾನೆ ಈ ಯುದ್ಧ ಕಾಂಪ್ರಮೈಸ್ ಆಯಿತು ಅಂತೇಳಿ, ಒಂದು ಒಪ್ಪಂದ ನಡೆಯುತ್ತೆ, ಉತ್ತರಕ್ಕೆ ನಾನು ಬರಲ್ಲ, ದಕ್ಷಿಣಕ್ಕೆ ನೀನು ಬರಬೇಡ ಅಂತೇಳಿ. ಅದನ್ನು ಕಂಡ ಜೈನ ಕವಿ ರವಿಕೀರ್ತಿ ಅಂತೇಳಿ ಐಹೊಳೆ ಶಾಸನದಲ್ಲಿ ಮತ್ತೆ ಬರೀತಾನೆ. ಎರಡೂ ದಾಖಲೆಗಳು ಸಿಕ್ಕಿದೆ. ಸೊ ಹಾಗಾಗಿ ಈ ಕಡೆ ಬನ್ನಿ. ಶಿವ ಪಾರ್ವತಿ ಗಿರಿಜಾ ಕಲ್ಯಾಣ ಇಲ್ಲಿ ಎಲ್ಲ ದೇವತೆಗಳು ಆಶೀರ್ವಾದ ಮಾಡ್ತಾರೆ. ಗಿರಿಜಾ ಕಲ್ಯಾಣ ಯಾಕಂದರೆ ದಕ್ಷ ರಾಜನ ಮಗಳು ಸತಿ ತೀರ್ಕೊಂಡು ನಂತರ ಮತ್ತೆ ಗಿರಿಜರಾಗಿ ಬಿಡ್ತಾಳೆ. ಅವ್ನು ಎರಡನೇ ಮದುವೆ ಆಗುವಂಥ ಸನ್ನಿವೇಶ, ಅವಾಗ ಹುಟ್ಟುವಂಥ ಮಗನೇ ಕಾರ್ತಿಕೇಯ. ಅದು ಕೂಡ ನಾವು ಪೇಂಟಿಂಗ್ ಮಾಡೋದು. ಅವಾಗ ಇಲ್ಲಿ ಹೆಸರು ಬದಲಾವಣೆ ಮಾಡ್ಕೊಳ್ತಾರೆ, ಪಂಪಾಪತಿ ಅಂತೇಳಿ. ಪಂಪ ಅಂದರೆ ಪಾರ್ವತಿ, ಪತಿ ಅಂದರೆ ಶಿವ ಅಂತೇಳಿ. ಈ ಒಂದು ಕ್ಷೇತ್ರದ ಹೆಸರು ಪಂಪ ಕ್ಷೇತ್ರ ಅಂತ ಬದಲಾವಣೆ ಆಗುತ್ತೆ. ಆ ಪಂಪ ಕ್ಷೇತ್ರ ಅಂದರೆ ಇವತ್ತು ಹಂಪಿ, ಪಂಪಾಪುರ, ಹಂಪಾಪುರ, ಹಂಪೆ ಅಂತ ಕರೆಯಲಾಗುತ್ತೆ. ಪಾರ್ವತಿ ನಾಮದಲ್ಲಿರುವಂಥದ್ದು ಹಂಪಿ. ಇಲ್ಲಿ ತ್ರಿಮೂರ್ತಿಗಳಿದ್ದಾರೆ ನೋಡಿ. ಚತುರ್ಮುಖ ಬ್ರಹ್ಮನ ಧರ್ಮಪತ್ನಿ ಸರಸ್ವತಿ ಇದ್ದಾಳೆ, ಶಿವ ಧರ್ಮಪತ್ನಿ ಪಾರ್ವತಿ ಇದ್ದಾಳೆ, ಅಲ್ಲಿ ವಿಷ್ಣು ಧರ್ಮಪತ್ನಿ ಲಕ್ಷ್ಮಿ ಇದ್ದಾಳೆ. ಸೊ ಈ ಮೂರು ದೇವಸ್ಥಾನದ ಅಂದರೆ ಮೂರು ತ್ರಿಮೂರ್ತಿಗಳ ಪೇಂಟಿಂಗ್ ಮಾಡಿದ ರೀಸನ್ ಏನಂದರೆ, ಇವಾಗ ನಾವು ಯೂಶಲಿ ಗಾಡ್ ಅಂತ ಕರಿತೀವಿ, ನಾವು ಸೃಷ್ಟಿ ಲಯ ಸ್ಥಿತಿ ಅಂತ ಕರಿತೀವಿ. ಗಾಡ್ ಅಂದರೆ ಜಿ ಅಂದರೆ ಜನರೇಟರ್, ಓ ಅಂದರೆ ಆಪರೇಟರ್, ಸಿ ಅಂದರೆ ಡಿಸ್ಟ್ರಾಯ್ಡ್. ಸ್ಪೆಸಿಫಿಕ್ ಆಗಿ ಈ ದೇವಸ್ಥಾನದಲ್ಲಿ ತ್ರಿಕಾಲಜ್ಞಾನ ರುದ್ರಾಭಿಷೇಕ ಅವರ ಮುಖ್ಯವಾಗಿ ನಡೆಯುವಂಥದ್ದು. ಯಾಕಂದರೆ ಅವರು ದರೆಗಿಳಿದು ಬಂದು ಶಿವನ ವಿವಾಹ ನಡೆದಿರುವಂಥ ಸ್ಥಳ ಇದು ಅಂತೇಳಿ ಇದರ ಬಗ್ಗೆ ಹರಿಹರ ಕವಿ ಆದಿಕವಿ ರಾಘವೇಂದ್ರವನ್ನು ದೈವಗಳನ್ನು ತಿಳ್ಕೊಂಡು ಪಂಪ ಮಹಾತ್ಮೆ ಅನ್ನೋ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಅವರ ಆ ಒಂದು ನೇತೃತ್ವದಲ್ಲಿ ತ್ರಿಕಾಲಜ್ಞಾನ ಪೂಜೆ ನಡೆಯುವಂಥದ್ದು ಈ ಗರ್ಭಗುಡಿಯಲ್ಲಿ. ಇದು ನೋಡಿ, ಬ್ರಾಹ್ಮಣಿ ಸುಲ್ತಾನನ ದಾಳಿಗೆ ಎಲ್ಲದೂ ನಾಶ ಆಗಿದೆ, ಗರ್ಭಗುಡಿ ತನಕ ನಾಶ ಆಗಿದೆ, ಬಟ್ ಶಿವಲಿಂಗ ನಾಶ ಆಗಿಲ್ಲ. ಈ ದೇವಸ್ಥಾನ ಕೂಡ 150 ವರ್ಷ ಯಾರು ನೋಡಿದ್ದಿಲ್ಲ. 150 ವರ್ಷ ಕಳೆದ ನಂತರ ಇಷ್ಟಪ್ಪಯ್ಯ ಅಂತ ಒಬ್ಬ ವ್ಯಕ್ತಿ ಶಿವಲಿಂಗನ ಐಡೆಂಟಿಫೈ ಮಾಡಿಕೊಂಡು ಇದನ್ನು ಮತ್ತೆ ನಮ್ಮದು ಒಂದು ಧಾರ್ಮಿಕ ಕೇಂದ್ರವಾಗಿ ಬದಲಾವಣೆ ಮಾಡಬೇಕು ಉನ್ನತ ಮಟ್ಟದಲ್ಲಿ ಅಂತೇಳಿ, ಸನಾತನ ಧರ್ಮ ಉಳಿಸ್ಬೇಕಂತೇಳಿ ಅದು ಮತ್ತೆ ಇಷ್ಟಪ್ಪಯ್ಯನ ಗೋಪುರ ಜೀರ್ಣೋದ್ಧಾರ ಮಾಡಿ 18ನೇ ಶತಮಾನದಲ್ಲಿ ಪೂಜೆ ಪ್ರಾರಂಭ ಮಾಡಿದ್ರು. ಅಂದಿನಿಂದ ಹಿಂದಿನವರೆಗೂ ಪೂಜೆ ನಡೀತಾ ಬಂದಿದೆ. ಮಾರ್ಗಶಿರ ಮಾಸ ಶಿವಪಾರ್ವತಿದು ಇಲ್ಲಿ ನಿಶ್ಚಿತಾರ್ಥ ನಡೆಯುತ್ತೆ. ಚೈತ್ರ ಪೂರ್ಣಿಮಾ ಮಾಸ ಶಿವಪಾರ್ವತಿದು ಕಲ್ಯಾಣ ನಡೆಯುತ್ತೆ, ಅವಾಗ ಜಾತ್ರೆ ಆಗುತ್ತೆ. ಸೊ ಅಂದಿನಿಂದ ಇಲ್ಲಿವರೆಗೂ ಈ ಪದ್ಧತಿ ಇಲ್ಲಿ ನಡೀತಾ ಬಂದಿದೆ. ಬನ್ನಿ ಅವ್ರ ದಿವಸ ಒಳಗಿನ ಶಿವಲಿಂಗ ಗೊತ್ತಿರಲಿಲ್ಲ. 150 ವರ್ಷ 150 ವರ್ಷ ಯಾರು ನೋಡಿದ್ದಿಲ್ಲ. ಅದೇಂಗ ಯಾಕಂದರೆ ಯಾವಾಗ ಯುದ್ಧ ನಡೆಯುತ್ತೆ 1965ರಲ್ಲಿ, ಆ ಯುದ್ಧದ ಸಮಯದಲ್ಲಿ ಇಲ್ಲಿರುವಂಥ ಎಲ್ಲ ಸಮುದಾಯದವರು ಇಲ್ಲಿಂದ ಪೆನಗೊಂಡಕ್ಕೆ ವರ್ಗಾವಣೆ ಆಗ್ತಾರೆ. ಅದು 3ನೇ ರಾಜ್ಯದಲ್ಲಿ ಪೆನಗೊಂಡ. ಫಸ್ಟ್ನೇ ರಾಜ್ಯದಲ್ಲಿ ಆನೆಗುಂದಿ, 2ನೇ ರಾಜ್ಯದಲ್ಲಿ ವಿಜಯನಗರ, 3ನೇ ರಾಜ್ಯದಲ್ಲಿ ಪೆನಗೊಂಡ, 4ನೇದು ಬಂದುಬಿಟ್ಟು ನಮಗೆ ಚಂದ್ರಗಿರಿ. ಅಲ್ಲಿಂದ ಶಿಫ್ಟ್ ಆಗುತ್ತೆ ಮತ್ತೆ ತಮಿಳುನಾಡು ವೆಲ್ಲೂರು. ಶಿವಲಿಂಗ ಎತ್ಕೊಂಡು ಹೋಗಿರುತ್ತೆ. ಇಲ್ಲ ಸ್ವಯಂಭೂ ಇದು. ಅಲ್ಲೇ ಇದು. ಇದನ್ನು ಯಾರು ನೋಡಿದ್ದಿಲ್ಲ ಈ ದೇವಸ್ಥಾನ. ಯಾಕಂದ್ರೆ ದೇವಸ್ಥಾನ ಹೊಡೆದ್ಬಿಟ್ರು, ಅದನ್ನು ಹೊಡೆದು ಗೋಪುರ ಹೊಡೆದು ಎಲ್ಲ ಹೊಡೆದ್ರು, ಎಲ್ಲ ಒಳಗೆ ಹೊಡೆದು ಬಿಟ್ಟಿರ್ತಾರೆ. 150 ವರ್ಷ ಕಳೆದ ನಂತರ ಮೂನ ಹಡಗಲಿ ಹತ್ರ ಒಂದು ಸ್ವಾಗಿ ಅಂತ ಊರಿದೆ, ಅಲ್ಲಿಂದ ಒಬ್ಬ ವ್ಯಕ್ತಿ ಬರ್ತಾನೆ ಇಷ್ಟಪ್ಪಯ್ಯ ಅಂತೇಳಿ. ಅವರು ಇದನ್ನು ದೇವಸ್ಥಾನನ ವೀಕ್ಷಣೆ ಮಾಡ್ತಾರೆ, ಲಿಂಗವನ್ನು ಐಡೆಂಟಿಫೈ ಮಾಡ್ತಾರೆ. ಅದು ನಾಶಕ್ಕೆ ಒಳಪಟ್ಟಿದ್ದಾಗಿ ಅದನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಪೂಜೆ ಪ್ರಾರಂಭಗೊಳಿಸ್ತಾರೆ 18ನೇ ಶತಮಾನದಲ್ಲಿ. ಒಂದು 2 ಸೆಕೆಂಡ್ ಮಾಡಿದ್ರೆ ಜಸ್ಟ್ ಹಿಂಗೆ ತೋರು. ಅಷ್ಟೇ ಮಾಡಿ ಅಷ್ಟು ನಮ್ಮ ಗ್ರೂಪ್ ಬನ್ನಿ ಸರ್. ಒಂದಿದೆ ಬ್ಯಾಂಕ್ ಲಾಕರ್ಲಿದೆ. ಓಕೆ. ಸೊ ಪ್ರತಿ ವರ್ಷ 4 ಸಲ ತೊಗೊಂಡ್ಬರ್ತಾರೆ. 4 ಸಲ ಮಹಾಶಿವರಾತ್ರಿ
ಮತ್ತು ಚೈತ್ರ ಪೂರ್ಣಿಮಾ ಮಾಸ, ಮಾರ್ಗಶಿರ ಮಾಸ, ಕಾರ್ತಿಕ ಪೌರ್ಣಮಿ ಅದು ತಗೊಂಬಂದು ಶಿವಲಿಂಗ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ. ಎಷ್ಟು ಕೆಜಿ? 5 ಕೆಜಿ. 5.5 ಕೆಜಿ 5.5 ಕೆಜಿ ಚಿನ್ನದ ಕಿರೀಟ ಅದೊಂದು ಉಳಿದಿರುವಂಥದ್ದು. ಬಾಕಿ ಎಲ್ಲ ತೊಗೊಂಡೋಗಿದ್ದಾರೆ. ಎಲ್ಲ ನಾಶಕ್ಕೆ ಒಳಪಟ್ಟಿದೆ ಮತ್ತು ಕೊಳ್ಳೆ ಹೊಡೆದಿದೆ. ಆ ಶಿವಲಿಂಗ ಉತ್ಖನನ ಮಾಡಿದ್ಮೇಲೆ ಸಿಕ್ಕಿದ್ದು. ಒಂದು ಸೆಕೆಂಡ್. ಅಲ್ಲ ಸರ್, ಅದು 5.5 ಕೆಜಿ ಕೃಷ್ಣದೇವರ ಕೊಟ್ಟಿದ್ದಂತಿರಲ್ಲ, ಎಲ್ಲಿಂದ ಅಷ್ಟು ದಿನ? ಇವಾಗಲೂ ಕೃಷ್ಣದೇವರಾಯರ ಮಗಳ ವಂಶಸ್ಥರು ಇದ್ದಾರೆ ಆನೆಗುಂದಿಯಲ್ಲಿ. ಓಕೆ. ಅವ್ರ ಅಂಡರ್ಲಿ ಇತ್ತದನ್ನ ಒಂದು ಡೊನೇಟ್ ಮಾಡಿದ ದೇವಸ್ಥಾನಕ್ಕೆ. ಸೊ ಇವಾಗ ಮುಜರಾಯಿ ಇಲಾಖೆ ಒಳಗಡೆ ಇದೆ ಅದು. ಈ ದೇವಸ್ಥಾನ 2 ಸರ್ಕಾರ ಅಂಡರ್ಲಿದೆ. ಒಂದು ಮುಜರಾಯಿ ಒಳಗಡೆ ಇದೆ, ಒಂದು ಮತ್ತೆ ಸ್ಟೇಟ್ ಆರ್ಕೊಲಾಜಿಕಲ್, ಸೆಂಟ್ರಲ್ ಆರ್ಕೊಲಾಜಿಕಲ್ AS ಡಿಪಾರ್ಟ್ಮೆಂಟ್ ಒಳಗಡೆ ಇದೆ. 2 ಸರ್ಕಾರ ನೋಡುತ್ತೆ. ಅವ್ರದ್ದು ಮನೆತನ ಇನ್ನೂ ಇದೆನಾ? ಇವಾಗಲೂ ಇದೆ. ಕೃಷ್ಣದೇವರನ ಅಳಿಯನ ಮನೆತನ, ಹಳೆಯ ರಾಮರಾಯರ ಮನೆತನ ಇವಾಗಲೂ ಇದೆ. ಸೊ ನಾವು ಹೋಗ್ತಿರೋದು ಆ ಗೋಪುರದ ನೆರಳು ಒಳಗಡೆ ಉಲ್ಟಾ ಕಾಣುತ್ತೆ, ನೋಡ್ಕೊಂಬರೋಣ. ಸಣ್ಣ ಹೊತ್ತು ಅವಶ್ಯಕತೆ ಇಲ್ಲ, ಲೈಟ್ ಅವಶ್ಯಕತೆ. ಡೇ ಲೈಟ್ ಇದ್ರೂ ಬಂದ್ಬಿಡ್ತೈತೆ. ಇದೆ ಅಷ್ಟೇ. ಈ ಕಡೆ ಬನ್ನಿ ಸರ್. ಪಿನ್ ಹೋಲ್ ಕ್ಯಾಮ್ರಾ. ಬನ್ನಿ ಮೇಲೆ ಬನ್ನಿ. ನೋಡಿದ್ರೆ ಈ ಕಡೆ ಬನ್ನಿ ಅಮ್ಮ, ದಯವಿಟ್ಟು ಫ್ಲಾಶ್ ಆಫ್ ಮಾಡಿ ಮೊಬೈಲ್ದು. ಸರ್ ನೋಡಿ, ಸ್ಪೆಸಿಫಿಕ್ ಆಗಿ ನೀವು ಇಲ್ಲಿಂದ ಅಬ್ಸರ್ವ್ ಮಾಡ್ಬೋದು, ನೋಟಿಸ್ ಮಾಡ್ಬೋದು, ತಲೆಬಾಗಿ ನೋಡ್ಬೋದು. ಆ ಗೋಪುರದ ಕಳಶ ಕಾಣುತ್ತೆ ನಿಮಗೆ. ಇಲ್ಲಿಂದ 140 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂಥದ್ದು ಆ ಗೋಪುರ. ಆ ಗೋಪುರದ ಸೂರ್ಯನ ಕಿರಣಗಳು ಈ ಒಂದು ನೋಡಿ ಇಲ್ಲಿ ಗೋಡೆ ಮೇಲೆ ಪ್ರತಿಬಿಂಬಿಸುತ್ತೆ. ಸ್ವಲ್ಪ ನೀವು ದೂರ ಸರ್ಕೋಬೇಕು, ಡಿವೈಡ್ ಆಗ್ಬೇಕು ಅದರಲ್ಲಿ. ಅಂದ್ರೆ ಸೈನ್ಸ್, ಒಂದು ಫಿಸಿಕ್ಸ್, ಒಂದು ಮ್ಯಾಥಮೆಟಿಕ್ಸ್ ಎಷ್ಟು ಅಡ್ವಾನ್ಸ್ ಆಗಿತ್ತು ಆಗಿನ ಕಾಲದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಸೊ ಇದು ನಮ್ಮ ಕನ್ನಡ ಭಾಷೆ ಹೇಳ್ಬೇಕಂದ್ರೆ ಬೆಳಕಿನ ವಕ್ರೀಭವನ ಅಂತ ಹೇಳಲಾಗುತ್ತೆ. ಸೊ ಇದು ಡಿಸ್ಕವರ್ ಮಾಡಿದ ಬ್ರಿಟಿಷರ್ ಏನಂದ್ರೆ ಪಿನ್ ಹೋಲ್ ಕ್ಯಾಮರಾ ಸಿಸ್ಟಮ್ ಅಂತ ಹೇಳಿ. ನೋಡಿ ಇವತ್ತು ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ 90 ಡಿಗ್ರಿ ಒಳಗಡೆ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ರೆ ನಮಗೆ 0 ಪಾಯಿಂಟ್ ಸಿಗುತ್ತೆ. ಅದು ಗ್ಲಾಸ್ ಲೆನ್ಸ್ ಅಲ್ಲಿ ಮಾಡ್ಕೋಬಹುದು ಅಷ್ಟೇ, ಬಟ್ ವಿತೌಟ್ ಗ್ಲಾಸ್ ನೆವರ್ ಮಾಡಕ್ಕಾಗಲ್ಲ. ಬಟ್ ಅವತ್ತಿನ ದಿನಗಳಲ್ಲಿ ಅವ್ರು ವಿತೌಟ್ ಗ್ಲಾಸ್ ಮಾಡಿದ್ದಾರೆ, ವಿತೌಟ್ ಲೆನ್ಸ್ ಮಾಡಿದ್ದಾರೆ. 7 to 8 ಇಂಚಸ್ ಹೋಲ್ ಇದೆ. ಆ ಹೋಲ್ ಇಂದ ಥ್ರೋ ಈ ಕಡೆ 365 ಡೇಸ್, ಮಾರ್ನಿಂಗ್ 6 ಇಂದ ಈವ್ನಿಂಗ್ 6 ತನಕ ಈ ಶಾಡೋ ಇಲ್ಲಿ ಉಲ್ಟಾ ಬೀಳುತ್ತೆ. ಇದು ಪಿನ್ ಹೋಲ್ ಕ್ಯಾಮ್ರಾ ಸಿಸ್ಟಮ್. ಈವ್ನಿಂಗ್ 6 365 ಡೇಸ್ ಲೈಟ್ ಓಪನ್ ಆದ ಸಾಕು ನಾವು ನೋಡ್ಬೋದು ಉಲ್ಟಾ ಇಲ್ಲಿ. ಮತ್ತೆ ಡಾರ್ಕ್ ಆದ್ರೆ ಕಾಣಲ್ಲ ಇಲ್ಲಿ. ಕಲರ್ ಸೇಮ್ ಕಾಣಿಸ್ತದೆ. ಯಾಕಂದ್ರೆ ಇದು ಸನ್, ಯಾಕಂದ್ರೆ ವೆಸ್ಟ್ ಡೈರೆಕ್ಷನ್ ಇದೆ, ರಿಫ್ಲೆಕ್ಟ್ ಆಗಿದೆ. ಯೆಲ್ಲೋ ಕಲರ್ ಶಾಡೋ ನಿಮಗೆ ಕಾಣ್ತಿದೆ. ಬಟ್ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಸೊ ಡಾರ್ಕ್ನೆಸ್ ಕಾಣುತ್ತೆ, ಯಾಕಂದ್ರೆ ಸನ್ ಈಸ್ಟ್ ಅಲ್ಲಿ ಇರುತ್ತೆ. ಇದು ಹಂಪಿಗೆ ಬಹಳ ಮುಖ್ಯವಾದಂಥದ್ದು ಪಿನ್ ಹೋಲ್ ಕ್ಯಾಮ್ರಾ. ನಿಮ್ಮ ಮಿಸ್ಕಲ್ ದೇವಿ ಪಾರ್ವತಿ ಒಳಗಡೆ ಪೂರ್ವಕ್ಕೆ ಅಭಿಮುಖವಾಗಿದೆ. ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುಲದೇವತೆ ಭುವನೇಶ್ವರಿ ತಾಯಿ. ಯಾಕಂದ್ರೆ ದೇವರಾಜ ಅರಸವರಿದ್ದಾಗ 1972-73 ಅವರು ಇಲ್ಲಿಗೆ ಬಂದು ಕರ್ನಾಟಕದ ಕುಲದೇವತೆ ಅಂತೇಳಿ ಕೀರ್ತಿ ಪಟಕವನ್ನು ಆರಿಸಿರುವಂಥದ್ದು. ಹಿಂದಿನ ಕಾಲದಲ್ಲಿ ನಾಡ ಹಬ್ಬ ದಸರಾ ಪ್ರಾರಂಭಗೊಂಡಿದ್ದು ಇಲ್ಲಿಂದ. ವಿಜಯನಗರ, ಇವತ್ತು ಮೈಸೂರು ಒಡೆಯರ್ ಅವರೆಲ್ಲ ಸಾಮಂತ ರಾಜರಾಗಿದ್ದು ವಿಜಯನಗರ. ಬಟ್ ಆ ನಂತರ ವಿಜಯನಗರ ನಾಶಕ್ಕೆ ಒಳಪಟ್ಟಾಗ ಸೊ ಅವಾಗ ಅವರು ಏನಾದ್ರು ಅಂದರೆ ಸ್ವತಂತ್ರರಾಗಿ ಚಾಮುಂಡೇಶ್ವರಿ ತಾಯಿಯ ದಸರಾ ನಾಡ ಹಬ್ಬವನ್ನು ಆಚರಣೆ ಪ್ರಾರಂಭಗೊಳಿಸಿದರು. ಪ್ರಾರಂಭಗೊಂಡಿದ್ದು ದಸರಾ ನಾಡ ಹಬ್ಬ ಅದು ಇಲ್ಲಿಂದನೇ. ಸೊ ವಿಜಯನಗರ ಅದಕ್ಕಾಗಿ ಆ ಒಂದು ನಾಡ ಹಬ್ಬ ನಡೆಸಲಿಕ್ಕಾಗಿ ಒಂದು ಮಹಾನವಮಿ ದಿಬ್ಬ ಅಂತ ಕಟ್ಟಿದ್ದಾರೆ. ದಸರಾ ದಿಬ್ಬ ಅಂತ ಇದೆ, ಅದಕ್ಕೆ ಮಾರನಮಿ ದಿಬ್ಬ ಅಂತ ಕೂಡ ಕರೀತಾರೆ. ಸೊ ಅಲ್ಲಿ ನಡೆಯುವಂಥದ್ದು ಇಲ್ಲಿಂದ ನಮಗೆ 3-3.5 ಕಿಲೋಮೀಟರ್ ಆಗುತ್ತೆ. ಯಾಕಂದರೆ ಇದು ಧಾರ್ಮಿಕ ಚಟುವಟಿಕೆ, ರಾಜರ ಅರಮನೆ ಆವರಣ ಬೇರೆ, ನದಿ ತೀರಗಳಲ್ಲಿ ಧಾರ್ಮಿಕ ಚಟುವಟಿಕೆ ನಡೀತಾ ಇದ್ದಾರೆ ಅವತ್ತಿನ ಕಾಲದಲ್ಲಿ. ಸೊ ದರ್ಶನ ಮಾಡ್ಕೊಂಡು ಬನ್ನಿ. ಇಲ್ಲೇ ಇಲ್ಲ.
ವೃಕ್ಷಕ ಸರ್ ಇದು. ಓಕೆ. ಸಂಗಮ ವಂಶ, ಸಾಳ್ವ, ತುಳು, ಹರವಿಡ 4 ವಂಶಗಳ ಆಳ್ವಿಕೆ, 230 ವರ್ಷಗಳ ಆಳ್ವಿಕೆ ನಡೆದಿರುವಂಥದ್ದು. 1136 ಸ್ಟಾರ್ಟ್ ಆಗಿದ್ದು. ಇದಕ್ಕೆ ಹೆಸರು ಮೊದಲನೇ ವಿದ್ಯಾನಗರ. ಬುಕ್ಕರಾಯರು ಆನಂತರ ವಿದ್ಯಾನಗರ ಅನ್ನೋ ಎಂಬ ಹೆಸರು ಬದಲಾವಣೆ ಮಾಡ್ತಾರೆ, ವಿಜಯನಗರ ಸಾಮ್ರಾಜ್ಯ ಅಂತ. ಸೊ ಅದಾದ ನಂತರ ಕೃಷ್ಣದೇವರಾಯರು ಒಂದು ಫೇಮಸ್ ರಾಜ. ಅವರ ಕಾಲದಲ್ಲಿ ಸುವರ್ಣ ಯುಗ ಕಂಡಿರೋದು. ಯಾಕಂದರೆ 20 ವರ್ಷ ಆಳ್ವಿಕೆಯಲ್ಲಿ ಎಲ್ಲಿಂದ ವಿಸ್ತಾರ ಮಾಡ್ತಾರಂದರೆ ಅರಬ್ಬಿ ಸಮುದ್ರದಿಂದ ಹಿಡಿದು 10 ವರ್ಷ ಕಟಕ್, ಈ ಕಡೆ ಕೃಷ್ಣದಿಂದ ಹಿಡಿದು ಗೋದಾವರಿ, ಮಧುರೆಯಿಂದ ಹಿಡಿದು ಕನ್ಯಾಕುಮಾರಿ, ಶ್ರೀಲಂಕಾದವ್ರನ್ನ ಟ್ಯಾಕ್ಸಲ್ಲಿ ಕಟ್ತಾ ಇದ್ರು. ಅಲ್ಲೇ ತನಕ ವಿಸ್ತಾರವಾಗಿತ್ತು ವಿಜಯನಗರ ಕೃಷ್ಣದೇವರ ಕಾಲದಲ್ಲಿ. ಅವರ ಆ ಅಳಿಯನ ಕಾಲದಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ವಿಫಲರಾಗ್ತಾರೆ ಅಳಿಯ ರಾಮರಾಯರು. 1565 ಎಂಡು ವಿಜಯನಗರ. ಬಟ್ ಡೈನೆಸ್ಟಿ ಹೆಂಡ್ ಆಗಿದೆ ಎಷ್ಟಂದರೆ 1759ರಲ್ಲಿ ಅದು ವೆಲ್ಲೂರಲ್ಲಿ ಎಂಡ್ ಆಗುತ್ತೆ, ಬ್ರಿಟಿಷ್ ಎಂಟ್ರಿ ಆಗ್ತದೆ. ಅವಾಗ ವಿಜಯನಗರ ಮುಕ್ತಾಯಗೊಂಡಿತ್ತು. ಅವರು ಬ್ರಿಟಿಷರು ಬಂದಾಗ ಏನಾಗುತ್ತಂದರೆ ಭಾರತ ಆಳಿದ್ದು ಇಬ್ಬರೇ, ಒಂದು ಬ್ರಿಟಿಷರು, ಒಂದು ಅಶೋಕ ಚಕ್ರವರ್ತಿ. ಬ್ರಿಟಿಷರು ಭಾರತನ ಆಳ್ಬೇಕಾದ್ರೆ ಅವರು ಸೌತ್ ನಾರ್ತ್ ಡಿವೈಡ್ ಮಾಡ್ಕೊಳ್ತಾರೆ. ನಾರ್ತ್ ಕಲ್ಕತ್ತಾ ಪ್ರೆಸಿಡೆನ್ಸಿ ಇರುತ್ತೆ, ಸೌತ್ ಮೆಡ್ರಾಸ್ ಪ್ರೆಸಿಡೆನ್ಸಿ ಇರುತ್ತೆ. ಸೊ ಹಂಗಾಗಿ ಅವು ಸೌತ್ ಎಲ್ಲ ಬ್ರಿಟಿಷರ ಆಳ್ವಿಕೆ ಶುರುವಾದಾಗ ಸೊ ವಿಜಯನಗರ ಚರಿತ್ರೆಯನ್ನು ಹೊರಗಡೆ ತಂದಿದ್ದು ಒಬ್ಬ ವ್ಯಕ್ತಿ ರಾಬರ್ಟ್ ಸಿವಿಲ್ ಅಂತೇಳಿ. ಸೊ ಇದ್ರ ಬಗ್ಗೆ ತಿಳ್ಕೊಂಡು ಅವರು ಒಂದು ಬುಕ್ಕನ್ನು ರಚನೆ ಮಾಡ್ತಾರೆ, ಫರ್ಗಾಟನ್ ಎಂಪೈರ್ ಅಂತೇಳಿ. ಅದನ್ನು ಧಾರವಾಡದವರು ಸದಾನಂದ ಕನವಳ್ಳಿ ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ ಕನ್ನಡದಲ್ಲಿ, ಮರೆತು ಹೋದ ಮಹಾ ಸಾಮ್ರಾಜ್ಯ ಅಂತೇಳಿ. ಸೊ ಹಾಗಾಗಿ ಅವ್ರ ಮುಖಾಂತರ ವಿಜಯನಗರ ಸಾಮ್ರಾಜ್ಯದ ಮಹತ್ವ ಹೊರಗೆ ಬರುತ್ತೆ. ಆದರೂ ನಾವೇ ಬ್ರಿಟಿಷ್ ಕಂಟ್ರೋಲಲ್ಲಿ ಇದ್ವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಪುರಾತತ್ವ ಇಲಾಖೆ ತೊಗೊಂಡಿದ್ದೆ ಯಾವಾಗಂದರೆ 1958ರಲ್ಲಿ. ಅವಾಗ ಇದನ್ನು ಉತ್ಖನನ ನಡೆದಿದ್ದು ಸೀರಿಯಸ್ ಯಾವಾಗಂದರೆ ಇಂದಿರಾ ಗಾಂಧಿ ಟೈಮಲ್ಲಿ 1972ರಿಂದ ಹಿಡಿದು 85 ತನಕ. ಇವಾಗಲೂ ಉತ್ಖನನ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ವಿಶ್ವ ಪರದವರು ಬಂದು 1985ರಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡಿ ಅವ್ರು ಇನ್ಸ್ಪೈರ್ ಆಗಿ ಮತ್ತೊಂದು ವರ್ಷ ಆದ ನಂತರ ವಿಶ್ವ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ 1986ರಲ್ಲಿ. ಈಗ ನೋಡಿ ಲಾಸ್ಟ್ 2027ರಲ್ಲಿ ಕೂಡ G20 ಮುಗೀತು. 20 ಕಂಟ್ರಿ ಡೆಲಿಗೇಟ್ಸ್ ಕೂಡ ಬಂದವರು. ಈಗ ಹಂಪಿ ಒಂದು ಬ್ರ್ಯಾಂಡ್ ಆಗಿದೆ, ಈಗ ವರ್ಲ್ಡ್ ರೆಕಗ್ನೈಸ್ ಆಗಿದೆ. ಸೊ ಹಾಗಾಗಿ ಇದು ವಿಜಯನಗರ ಸಾಮ್ರಾಜ್ಯದ ಒಂದು ವಂಶಾವಳಿ. ಶ್ರೀಕೃಷ್ಣ ದೇವರ ಯಾವ ವಂಶದವರು? ತುಳು ವಂಶ. 1509ರಲ್ಲಿ ಅವರ ಪಟ್ಟಾಭಿಷೇಕ. ಅವರ ಜನ್ಮ ಡೇಟ್ ಬಂದ್ಬಿಟ್ಟು 1471 ಜನವರಿ 17ನೇ ತಾರೀಕು. ಅವ್ರ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಅವ್ರಿಗೆ 38 ವರ್ಷಗಳು. ಅವ್ರದ್ದು ಇಬ್ಬರು ಹೆಂಡ್ರು ಅವರಿಗೆ. ಚಿನ್ನಾದೇವಿ ಗಾಂಧರ್ವ ವಿವಾಹ. ಅವ್ರ ಪಟ್ಟದ ರಾಣಿ ಅಲ್ಲ, ಪಟ್ಟದ ರಾಣಿ ಬಂದ್ಬಿಟ್ಟು ತಿರುಮಲ ದೇವಿ, ಅವರು ಶ್ರೀರಂಗಪಟ್ಟಣದವರು. ಅವರ ಮಂತ್ರಿ ಬಂದ್ಬಿಟ್ಟು ತಿಮ್ಮರಸ, ಅಪ್ಪಾಜಿ ಅಂತ ಕರಿತಾ ಇರ್ತಾರೆ. ಅವ್ರ ಕಾಲದಲ್ಲಿ ಅಷ್ಟದಿಗ್ಗಜರಿರ್ತಾರೆ. ಜನಳಿ ರಾಮಕೃಷ್ಣ, ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದೂರ್ಜಟಿ, ಮತ್ತೆ ಕನಕದಾಸರು, ಪುರಂದರದಾಸರು, ವ್ಯಾಸರಾಯರು ಅವ್ರ ಗುರುಗಳು ಆದಂಥದ್ದು. ಇವರೆಲ್ಲ ಕೃಷ್ಣದೇವರ ಕಾಲದಲ್ಲಿ. ಕನಕದಾಸರು ಇಲ್ಲ ಅದನ್ನ ಉಡುಪಿಯಲ್ಲಿ ಕೃಷ್ಣದೇವರ ಕಾಲಮಾನಗಳು ಅವರೆಲ್ಲ ಕನಕದಾಸ, ಪುರಂದರದಾಸರು ಎಲ್ಲ. ಇದು ಕೃಷ್ಣದೇವರ ಇದು ಸಮಾಧಿಯಲ್ಲಿದೆ. ಸಮಾಧಿ ನೋಡಿ, ಇದು ಕಾಂಟ್ರವರ್ಸಿ ಇದೆ. ಆನೆಗುಂದಿಯಲ್ಲಿ 64 ಕಂಬಗಳಿರುವಂಥದ್ದು ಕೃಷ್ಣದೇವರ ಸಮಾಧಿ ಅಂತ ಹೇಳ್ತಾರೆ. ನೋಡಿ, ಕ್ಷತ್ರಿಯರು ಆದಾಗ ಶೈವ ಆಗಿರಲಿ ವೈಷ್ಣವರಾಗಿರಲಿ ಅವ್ರು ತೀರ್ಕೊಂಡ ನಂತರ ಚಿತೆಗೆ ಏರಿಸಿ ಅವರಿಗೆ ಪಂಚಭೂತಗಳಲ್ಲಿ ಬಿಡುವಂಥದ್ದೇ ನಡೆಯುತ್ತಿದ್ದು. ಅದು ಸ್ಪೆಸಿಫಿಕ್ ಆಗಿ ಅದು ಸಮಾಧಿ ಅಲ್ಲ ಅಂತೇಳಿ ಇವಾಗಲೂ ಅದು ಕಾಂಟ್ರವರ್ಸಿ ಇದೆ. ಸಮಾಧಿ ಆಗಿದ್ರೆ ಅದನ್ನ ಯಾಕೆ ಅದನ್ನ ಕಲ್ಲಿನಲ್ಲಿ ಮಂಟಪ ಕಟ್ತಿದ್ರು ಅಲ್ಲಿ ಒಂದು ಇದು ಅದು ಅಸ್ಥಿ ತಂದು ಇದು ಮಾಡ್ತಿದ್ರು. ಅಲ್ಲ, ಸಮಾಧಿಗೆ ಮಾಡ್ತಾರಲ್ಲ, ಮಾಡಲ್ವಾ? ಎಲ್ಲಿ ಮಾಡ್ತಾರೆ? ಮಾಡಲ್ಲ. ಅವಾಗೆಲ್ಲ ಕ್ಷತ್ರಿಯ ಸಮಾಧಿಗಳು ಯಾರು ಮಾಡ್ತಾ ಇದ್ದಿಲ್ಲ. ಛತ್ರಪತಿ ಶಿವಾಜಿನೂ ಇದು ಕ್ಷತ್ರಿಯ ಅಲ್ವಾ? ಕ್ಷತ್ರಿಯ ಒಂದು ಸಮಾಧಿ ಮಾಡಿದಾರಲ್ಲ. ಮಾಡಿದ್ದಾರೆ, ಬಟ್ ಅದು ಅವರು ವೈಯಕ್ತಿಕ. ಬಟ್ ನಮ್ಮವರು ಪಂಚಭೂತಗಳಲ್ಲಿ ಬಿಡ್ತಾ ಇದ್ರು. ನಾವು ಇವಾಗ ಹಿನ್ನೆಲೆಗಳು ನಾವು ಸಂಗಮ ವಂಶದ ಬಗ್ಗೆ ಓದ್ಕೊಂಡ ಬಂದ್ರೆ, ಯಾಕಂದ್ರೆ ಚಕ್ರತೀರ್ಥ ಅಂತ ಇದೆ, ಅಲ್ಲಿ ಅವ್ರಿಗೆ ಚಿತೆಗೆ ಏರಿಸಿ ಪಂಚಭೂತಗಳಲ್ಲಿ ಬಿಡುವಂಥದ್ದು. ಹಂಗಾಗಿ ನಮ್ಮ ವಿಜಯನಗರ ಸಾಮ್ರಾಟರದು ಸ್ಪೆಸಿಫಿಕ್ ಆಗಿ ರಾಜಗಳು ಸಮಾಧಿಗಳು ಎಲ್ಲಿ ಸಿಕ್ಕಿಲ್ಲ. ಇನ್ನು ಮಾಮದನ್ ಗೋರಿ, ಇಸ್ಲಾಂ ಗೋರಿಗಳಿದೆ, ಕಬರಸ್ತಾನ್ ಇದೆ, ಬಟ್ ನಮ್ಮ ಯಾವ ಸಿಕ್ಕಿಲ್ಲ ಇನ್ನು. ದೇಹ ಒಂದು ನಶ್ವರ. ನೋಡ್ಬೇಕಂದ್ರೆ ನೀವು ತುಂಗಭದ್ರಾ ನದಿಯ ಗಿಡ ಹಿಂದಗಡೆ ಇದೆ, ನದಿ ನೋಡ್ಕೊಂಡು ಬರ್ಬೋದು. ಸೊ ಇಲ್ಲಿಗೆ ನನ್ನ ನಿಮ್ದು ಇದು ತೋರಿಸಲ್ಲ, ನಿಮ್ದು ಹಿಂದಗಡೆ ಕಲ್ಯಾಣಿದಲ್ಲಿ ಪುಷ್ಕರಣಿ ಪಕ್ಕಕ್ಕಿದೆ, ಬನ್ನಿ ತೋರಿಸಿ. ಅದು ವಾಸ್ತು ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ನಾರ್ತ್ ಈಸ್ಟ್ ಅಲ್ಲಿ ಇರ್ಬೇಕಂತೇಳಿ ಅದು ತೆಪ್ಪೋತ್ಸವ ಮಾಡ್ತಾರೆ. ಪ್ರತಿ ವರ್ಷ ತೆಪ್ಪೋತ್ಸವ ನಡೀತಾರೆ. ಕಾಲ ಭೈರವ. ಇಲ್ಲ, ಮಳೆ ಆಗಿಲ್ಲ ಸರ್, ನೀರು ಹೊಡೆದರೆ
ಇದು ನೋಡಿ ನದಿ ಯಾವಾಗ ಫ್ಲಡ್ ಆಗುತ್ತಲ್ವಾ ಆಗಸ್ಟ್ ಅಲ್ಲಿ ಸೆಪ್ಟೆಂಬರ್ ಆಗುತ್ತೆ ಆಲ್ರೆಡಿ ನೀರು ಬಿಟ್ಟಿದ್ರು ಆಟೋಮೆಟಿಕ್ ಆಗಿ ರಿಫ್ರೆಶ್ ಆಗುತ್ತೆ ಎವ್ರಿ ಇಯರ್ ಅಲ್ಲಿಂದ ಒಳಗೆ ಬಂದ್ಬಿಡುತ್ತೆ ನೀರು. ಓಕೆ. ಪ್ರೆಸೆಂಟ್ 25 ಅದು 35 ಡೀಪ್ ಇದೆ ಇದು ಯಾವಾಗಲೂ ಡ್ರೈ ಆಗಲ್ಲ ಇದು ವಾಟರ್. ಇದು ಪೂಜೆಗೋಸ್ಕರ ಮೀಸಲಾಗಿರುವಂಥದ್ದು ತೆಪ್ಪೋತ್ಸವಗಳನ್ನು ಮಾಡ್ತಾರೆ. ಸೊ ಇದು ಪ್ರಾಚೀನದ್ದು ಕೆಳಗೆಲ್ಲ ರೆಸ್ಟೋರ್ ಆಗಿದೆ ಎಲ್ಲ ನೋಡ್ಬೋದು ನೀವು. ಬಟ್ ಇಲ್ಲ ಬಂದ್ ಮಾಡಿದ್ರು ಸರ್ ಒಳಗಡೆ ಕೆಳಗಡೆ ಇಳಿಲಿಕ್ಕೆ ಬಂದ್ ಮಾಡಿದ್ದಾರೆ. ಅದೇ ಎಂಟ್ರಿ ಇಲ್ಲಿದೆ ಕೆಳಗೆ ಹೋಗಿ ಬಂದ್ ಮಾಡಿದ್ದಾರೆ. ಈ ಶ್ರೀಕೃಷ್ಣ ದೇವರ ಕೊಡುಗೆ ಏನೇನಿತ್ತು ಸ್ಪೆಷಲಿ? ನೋಡಿ ವೈಷ್ಣವರು ಅವರು ಕ್ಷತ್ರಿಯರು ಬಟ್ ಅವರು ಕೊಡುಗೆ ಜಾಸ್ತಿ ಇದ್ದಿದ್ದೆಲ್ಲ ತಿರುಪತಿಗೆ ಮತ್ತೆ ಕಾಳಾಸಿ ಟೆಂಪಲ್ ನಿರ್ಮಾಣ ಮಾಡಿದ್ದಾರೆ. ಅವರೇ ಮಾಡಿದಾರಾ? ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ತಿರುಪತಿ ಸಾಕಷ್ಟು ದಾನ ನೀಡಿದ್ದಾರೆ. ಅಲ್ಲಿ ಮತ್ತೆ ರಾಯಲ ಚೆರು ಅಂತ ತಾಡಪತ್ರೆ ಕಟ್ಟಿದ್ದಾರೆ. ಯಾಕೆ ಅದಕ್ಕಾಗಿ ಅವ್ರಿಗೆ ಆಂಧ್ರದವರೆಲ್ಲ ಸೇರಿ ಆಂಧ್ರ ಭೋಜ ಅಂತ ಅವ್ರಿಗೆ ಬಿರುದು ಕೊಡ್ತಾರೆ. ಅವ್ರಿಗೆ ಬಹಳ ಹೆಸರು ಮಹಾರಾಜ ಧೀರಾಜ ಆಂಧ್ರ ಭೋಜ ಮೂರು ರಾಯರ ಗಂಡ ದಕ್ಷಿಣ ಸಮುದ್ರಾದೇಶ್ವರ ಕೌ ಬ್ರಹ್ಮ ಪ್ರತಿಪಾಲಕ ಕನ್ನಡದ ರಾಜಾರಾಮಣ ಕನ್ನಡದ ರಾಜಾರಾಮಣ ಪರನಾರಿಯ ಸೋದರ ಇವರೆಲ್ಲ ತುಂಬಾ ಅವ್ರಿಗೆ ಬಿರುದುಗಳಿದೆ. ಆದ್ರೆ ಎಲ್ಲಿವರೆಗೂ ಆಳಿದ್ರು ಜಾಸ್ತಿ ಮಾಡಕ್ಕಾಗಿಲ್ಲ. 1913 ಅಪ್ ಟು ಒರಿಸ್ಸಾ ತನಕ ಹೋಗಿದ್ದಾರೆ ಅವರು. ಒರಿಸ್ಸಾ ಯುದ್ಧ ಅಲ್ಲಿದ್ದಾಗ ಮಾಡಿ ಬಂದಿದ್ದಾರೆ ಅವರು. ಶ್ರೀಲಂಕಾ ಕೂಡ ಇವ್ರ ಅಂಡರ್ಲಿ ಅವ್ರು ವಿಜಯನಗರ ಈ ಕಡೆ ತಲೆ ಮಾಗಿ ಮಲ್ಕೋತಿಲ್ಲ ಆ ರಾಜರುಗಳೆಲ್ಲ ಕೃಷ್ಣ ದೇವರ ಇದ್ ಬಳಕ ಇವರೆಲ್ಲ ಕಲಬುರ್ಗಿ ಬಹುಮನಿ ಬಾಮನಿ ಸುಲ್ತಾನ್ ಏನಿದಾರಲ್ಲ ಅಪ್ ಬಾಬರ್ ನಮ್ಗೆ ಈ ಕಡೆ ಹಂಪಿ ಅಪ್ ಟು ಬಾಬರ್ ಮೊಘಲ್ ಎಂಪೈರ್ ಡೆಲ್ಲಿಯಲ್ಲಿ ಏನಿದಾರೆ ಬಾಬರ್ ಇದ್ದ ಕೃಷ್ಣದೇವರ ಪೀರಿಯಡ್. ಇವ್ರ ಕಡೆ ತಲೆ ಕೂಡ ಮಾಡಿ ಮಲಗ್ತಾ ಇದ್ದಿಲ್ಲ ಅಷ್ಟು ಪವರ್ಫುಲ್ ಆಗಿತ್ತು. ಅಂದ್ರೆ ಅಷ್ಟು ಯೋಚನೆ ಮಾಡ್ತಿದ್ದೆ ಇವ್ರ ಆರ್ಮಿ ಅಷ್ಟು ಪವರ್ಫುಲ್ ಆಗಿತ್ತು ಅವಾಗೆಲ್ಲ. 900ಕ್ಕೂ ಅದಕ್ಕೆ ಹೆಚ್ಚು ಆನೆಗಳು ನಮ್ಮ ವಿಜಯನಗರ ಕಾಲದಲ್ಲಿ ಇದ್ದಿದ್ದು. 11 ಆನೆಗಳು ಮಾತ್ರ ಪಟ್ಟದ ಆನೆಗಳು, ಅದು ಗಜಶಾಲೆ ಬೇರೆ. ಅದಕ್ಕಿಂತ ಆನೆಗಳು ಗಜಪಡೆ, ಅಶ್ವಪಡೆ, ಕಾಲ್ದಳ, ಬಿಲವದ್ದೆಗಾರರು, ಬರ್ಚೆಗಾರರು, ಆರ್ಮಿಯಲ್ಲಿ ಆ ಕ್ಯಾಟಗರಿ ಬೇರೆ 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 ವಿಧಾನಗಳಿದ್ದಾವೆ. ತುಂಬ ಪವರ್ಫುಲ್ ಆಗಿತ್ತು ಅವಾಗೆಲ್ಲ. ಇದು ಮೇನ್ ಇದೆಲ್ಲ ಮಂಟಪದ ಎಲ್ಲ ಕಟ್ಟದವ್ರು ಯಾರದು? ಪ್ರತಿಯೊಬ್ಬ ರಾಜರ ಕಾಲದಲ್ಲಿ ವಿಸ್ತಾರ ಪಟ್ಟಿರುವಂಥದ್ದು. ಒಬ್ಬ ರಾಜರ ಫೆಸಿಫಿಕ್ ಕಟ್ಟಿಲ್ಲ ಇದನ್ನೆಲ್ಲ. ಗರ್ಭಗುಡಿ ಚಾಲುಕ್ಯರ ಕಾಲದಲ್ಲಿ, ಕಲ್ಯಾಣ ಮಂಟಪ ಮುಂದೆ ನಾನು ಹೇಳ್ದಲ್ಲಿ ನಿಮಗೆ ಪೇಂಟಿಂಗ್ ಅದು ಕೃಷ್ಣದೇವರ ಕಾಲದಲ್ಲಿ, ಅದು ಗೋಪುರ ವಿಷ್ಣುಪಯಣ ಕಾಲದಲ್ಲಿ ಜೀರ್ಣೋದ್ಧಾರ ಆಯಿತು. ಅದಕ್ಕಿಂತ ಮುಂಚೆ 2ನೇ ದೇವರ ಕಾಲದಲ್ಲಿ ಕಟ್ತಾರೆ. ನಡುಗೊಲ್ಲು ಕೃಷ್ಣದೇವರ ಕಟ್ತಾರೆ. ಇದು 2ನೇ ದೇವರ ಕಾಲದಲ್ಲಿ ಕಟ್ತಾರೆ. ಸೊ ಫಸ್ಟ್ ಡೋರ್ ಇದೆ ಅದಿರ್ಲಿಲ್ಲ. ಫಸ್ಟ್ ಮೇನ್ ಡೋರ್ ಇದೆ. ಫಸ್ಟ್ ಮೈನ್ ಡೋರ್ ಇದೆ ಇದೆ. ಯಾಕಂದ್ರೆ ಇಲ್ಲಿ ದುರ್ಗಾ ಟೆಂಪಲ್ ಇದೆ, ಅಲ್ಲಿ ನಮಗೆ ಹೊಯ್ಸಳರ ಶಾಸನ ಸಿಗುತ್ತೆ. ಸೊ ಹಂಗಾಗಿ ಇದು ಪ್ರಾಚೀನ ಮಾರ್ಗ ಇದ್ದಿದ್ದು ದೇವಸ್ಥಾನಕ್ಕೆ ಇದೇ ಮಾರ್ಗ ಅಂತೇಳಿ ತೋರಿಸುತ್ತೆ ನಮಗೆ. ವಿಜಯನಗರ ಪ್ರಾರಂಭಗೊಂಡಾಗ ಅದನ್ನ ಪೂರ್ವಕ್ಕೆ ಅಧಿಮುಖ ಮಾಡಿ ವಿಸ್ತಾರ ಪಟ್ಟಿದ್ದು ಅಂತೇಳಿ ತೋರಿಸುತ್ತೆ. ಅಲ್ಲ ಅಲ್ಲಿ ಅಮರ ಶಿಲ್ಪಿ ಜಕಣಾಚಾರ್ಯ ಆಗಿದ್ರು. ಇಲ್ಲಿ ಯಾರು ಆರ್ಕಿಟೆಕ್ಟ್ ಇಲ್ಲೇ ಅದು ಶರಭಯ್ಯ ಅಂತ ಇದ್ರು. ಇವಾಗ ನರಸಿಂಹ ದೇವಾಲಯ ನಿರ್ಮಾಣ ಮಾಡಿದ್ದಾರೆ, ಅದು ಕೃಷ್ಣ ಆರ್ಯಭಟ್ಟ ಅಂತ ಇದ್ರು. ಸೊ ಹಾಗಾಗಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಆರ್ಕಿಟೆಕ್ಚರ್ ಹೆಸರು ತುಂಬಾನೇ ಸಿಕ್ಕಿಲ್ಲ. ಲೇಬರ್ ವರ್ಕರ್ ಜಾಸ್ತಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ರಾಜರ ಹೆಸರುಗಳು ಸಿಕ್ಕಿದೆ, ರಾಜ ನಿರ್ಮಾಣ ಮಾಡಿದ್ರು ಅಂತೇಳಿ. ಬಟ್ ಸ್ಪೆಸಿಫಿಕ್ ಆಗಿ ಇಷ್ಟೇ ಆರ್ಕಿಟೆಕ್ಚರ್ ಇದ್ರು ಅಂತೇಳಿ ಹೆಸರುಗಳು ಬಹಳ ಸಿಕ್ಕಿಲ್ಲ. ಅಲ್ಲಿ ಕೃಷ್ಣ ಬಜಾರ್ ಅಂತ ಇದೆಯಲ್ಲ, ಅದು ಕೃಷ್ಣ ಬಜಾರ್ ನಿರ್ಮಾಣ ಮಾಡಿದ್ದಾರೆ. ಅದು ಬಜಾರ ಬಜಾರ್ ಮಸಾಲಾ ಪದಾರ್ಥಗಳನ್ನ ಮಾರುವಂತ ಮಾಡ್ತಾರೆ. ಆ ಬಡವಿಲಿಂಗ ಅದು 2ನೇ ದೇವರ ಕಾಲದಲ್ಲಿ ನಿರ್ಮಾಣ ಆಯಿತು, ಬಡವಿಲಿಂಗ ಅಂತೇಳಿ. ಅದು ಕಾಂಟ್ರವರ್ಸಿ ಇದೆ. ಬಡ ಕುಟುಂಬದಿಂದ ಮಹಿಳೆ ಕಟ್ಟಿದ್ದಕ್ಕಾಗಿ ಬಡವಿಲಿಂಗ ಅಂತೇಳಿ ಹೇಳಲಾಗುತ್ತದೆ. ಅದು ಶಿವಲಿಂಗ. ಅಲ್ಲಿ ಶೈವ ಇದ್ದಾನೆ, ವೈಷ್ಣವ ಇದ್ದಾರೆ. ಅಲ್ಲಿ ಇಬ್ಬರಿಗೂ ದರ್ಶನ ನಡೀತಾ, ಯಾಕಂದ್ರೆ ನರಸಿಂಹ ವೈಷ್ಣವ ಶೈವ ಇಬ್ಬರಿಗೂ ಪೂಜೆ ನಡೀತಾ ಇತ್ತು ಅಂತ ಹೇಳಲಾಗುತ್ತೆ. ಶಿವ ದೇವಸ್ಥಾನ ಇವಾಗ ಅದು ಶಿವಲಿಂಗ ಸೇಫ್ ಆಗಿದೆ, ಅದಕ್ಕೆ ಪೂಜೆ ನಡೀತಾ ಇದೆ. ನರಸಿಂಹ ಹೊಡೆದಾಕಿದ್ದಾರೆ, ಬಟ್ ಪೂಜೆ ಇಲ್ಲ ಅದಕ್ಕೆ. ಮುಂಚೆ ಎಲ್ಲ ವೈಷ್ಣವ ಶೈವ ಬಹಳ ಇದೆ ತರ ರಾಜ್ಯರು ತುಂಬಾ ಕಿತ್ತಾಟ ಇತ್ತು ಸರ್. ಆದ್ರೂ ಮತ್ತೆ ಎಲ್ಲಾ ಟೆಂಪಲ್ ಅಲ್ಲಿ ವಿಷ್ಣು ಇರ್ತಾನೆ, ಕಿತ್ತಾಟ ಇತ್ತು. ಅದನ್ನ ಬ್ಯಾಲೆನ್ಸ್ ಮಾಡೋದು ರಾಜರ ಕೈಯಲ್ಲಿತ್ತು. 2ನೇ ದೇವರ ಕಾಲದಲ್ಲಿ ಅದೇ ಒಂದು ಕಿತ್ತಾಟ ನಡೆಯುತ್ತೆ. 2 ಗ್ರಂಥಗಳ ತಗೊಂಡು ಹರಿಹರೇಶ್ವರ ಹತ್ರ ಹೋಗಿ ಪದದ ಕೆಳಗೆ ಇಟ್ಟು 2 ಗ್ರಂಥಗಳಿಗೆ ಕನಕಾಭಿಷೇಕ ಮಾಡಿಸ್ತಾರೆ. ಇಲ್ಲಿ ಯಾರು ಸಮಾನ, ಮೇಲೆಲ್ಲ ಕೀಳಲ್ಲ, ಸಮಾನವಾಗಿದೆ. ಯಾಕಂದ್ರೆ 4 ಧರ್ಮಗಳಲ್ಲಿ ಇತ್ತು 2ನೇ ದೇವರ ಕಾಲದಲ್ಲಿ. ಇಸ್ಲಾಂ ಇತ್ತು, ಜೈನ್ ಇತ್ತು, ವೈಷ್ಣವ ಇತ್ತು, ಶೈವ ಇತ್ತು. ಕ್ರಿಶ್ಚಿಯಾನಿಟಿ, ಬುದ್ಧಿಸಮ್ ಎಲ್ಲ ಇದ್ದಿಲ್ಲ. ಅಲ್ಲಿ ಜಾಸ್ತಿ ವೈಷ್ಣವ ಮತ್ತೆ ಜೈನ್ದು ಜಗಳನೂ ಇದೆಲ್ಲ. ವೈಷ್ಣವ ಶೈವ ತುಂಬಾನೇ ಇದ್ದಿದ್ದು. ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಸ್ಟಾರ್ಟ್ ಆಗಿದೆ ಶೈವದಿಂದ. ಇಲ್ಲಿ ಮೂರು ಮತ್ತೆ ಡೈನೆಸ್ಟಿ ಬಂದಿದ್ದು ವೈಷ್ಣವ ಧರ್ಮಗಳನ್ನು. ಹಂಗಾಗಿ ವೈಷ್ಣವ ಶೈವ ಇಬ್ಬರಿಗೂ ಇತ್ತು. ಅದರ ಮಧ್ಯದಲ್ಲಿ ಜೈನರು ಒಬ್ಬರು ಇದ್ರು. ಜೈನರು ಅಲ್ಲಿ ಆ ಕಡೆ ಎಲ್ಲ ಹಾಸನ ಕಡೆ ಎಲ್ಲ ಇದೆಲ್ಲ ಇಲ್ಲಿ ಇದ್ದಿದ್ದು. ಬಟ್ ಎಂಟರ್ ಸೌತ್ ಇಂಡಿಯಾ ಕಂಟ್ರೋಲ್ ವಿಜಯನಗರ ಎಲ್ಲ ಪೂರ್ತಿ. ಇವಾಗ ನಮಗೆ ಏನಪ್ಪ ಸ್ವಾತಂತ್ರ್ಯ ಸಿಕ್ಕಾಗ ರಾಜರು ಯಾವ್ದು ಒಪ್ಕೋತಾರೋ ಪ್ರಜೆಗಳು ಅದು ಒಪ್ಕೋಬೇಕಾಗುತ್ತೆ. ಸ್ಟೇಟ್ ಬದಲ. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ತಕ್ಷಣ ಏನಾಯ್ತು ಅಂದ್ರೆ ಪ್ರತಿಯೊಬ್ಬರು ಭಾಷೆಗಳ ಮುಖಾಂತರ ಸ್ಟೇಟ್ಗಳು ಬದಲಾವಣೆ ಆಯ್ತು. ಅವತ್ತೆಲ್ಲ ಹಂಗೆಲ್ಲ ಭಾಷೆಗಳ ಮೇಲೆ ಇದ್ದಿಲ್ಲ. ಯಾಕಂದ್ರೆ ಎಂಟರ್ ಸೌತ್ ಇಂಡಿಯಾ ಕ್ಯಾಪಿಟಲ್ ವಿಜಯನಗರ ಆಗಿತ್ತು.
ಇದೇ ಯಾಕೆ ಕ್ಯಾಪಿಟಲ್ ಅಂತ ಇದು ಮಾಡಿದ್ರು? ಪೆನಗೋಡಿಯಿಂದ ಈ ಕಡೆ ಯಾಕೆ ಬಂದರು? ಪೆನಗೋಡಿಯಿಂದ ಬಂದಿಲ್ಲ ಸರ್, ಸ್ಟಾರ್ಟ್ ಆಗಿದೆ ಕ್ಯಾಪಿಟಲ್ ಇಲ್ಲಿಂದ. ಇಲ್ಲಿಂದ ಆನೆಗುಂದಿಯಿಂದ ಸ್ಟಾರ್ಟ್ ಆಗಿದ್ದು. ಹಾಂ ಅದೇ ಆನೆಗುಂದಿಯಿಂದ ಶಿಫ್ಟ್ ಆಗುತ್ತೆ ಕ್ಯಾಪಿಟಲ್ ಇಲ್ಲಿ, ಇಲ್ಲಿಂದ ಶಿಫ್ಟ್ ಆಗುತ್ತೆ ಪೆನಗೊಂಡಕ್ಕೆ. ಇಲ್ಲಿ ಯುದ್ಧ ಆದಮೇಲೆ ಸೋತ ಮೇಲೆ ಆದಮೇಲೆ ಹೋಗಿದ್ದು. ಓಕೆ, ಅಲ್ಲ ಅದು ನಾಶ ಆಗಕ್ಕೆ ಮೇನ್ ರೀಸನ್ ಏನು? ಹಳೆಯ ರಾಮರಾಯರು ಅವ್ರ ವಯಸ್ಸು 88 ವರ್ಷ. ಅಲ್ಲಿ ತನಕ ಬಿಟ್ಟೇ ಇಲ್ಲ, ಬೇರೆಯವ್ರಿಗೆ ಪಟ್ಟ ಕೊಟ್ಟಿಲ್ಲ. ಯಾರು ಪಟ್ಟ ಕೊಟ್ಟಿಲ್ಲ, ಯುದ್ಧ ಮಾಡಕ್ ಅವ್ರು ಹೋಗಿದ್ರು. ಅದಕ್ಕೆ ಗಿಲಾನಿ ಬ್ರದರ್ಸ್ ಅಂತ ಇರ್ತಾರೆ ಕೆಲವು, ಅದ್ರ ಬಗ್ಗೆ ಬಹಳ ಸ್ಟೋರಿ ಡೆಪ್ತ್ ಇದೆ ಅದ್ರ ಬಗ್ಗೆ. ಯಾಕಂದ್ರೆ ಅದ್ರ ಇಲ್ಲಿರುವಂತ ಆರ್ಮಿ ಮೆಸೇಜ್ ಪಾಸ್ ಮಾಡ್ತಾರೆ. ಹಂಗಾಗಿ ಹಳೆಯ ರಾಮರಾಯರು ಏಜ್ ಆಗಿತ್ತು, ವಿಫಲರಾದ್ರು ಯುದ್ಧಗಳಲ್ಲಿ ಅಂತ ಹೇಳಲಾಗುತ್ತೆ. ಯಾಕಂದ್ರೆ 1565 ಜನವರಿ 26ನೇ ತಾರೀಕು ಹೆಂಡ್ ಆಫ್ ವಿಜಯನಗರ ಅಂತ ನಾವು ಹೇಳಲ್ಲ. 250 ವರ್ಷನೂ ಯುದ್ಧನೇ ಮಾಡಿಲ್ಲ ಅಂತ. 30 ವರ್ಷ. ಎಷ್ಟು? 230 ವರ್ಷ ಯುದ್ಧ ಮಾಡಿದ್ದಾರೆ. ಹಳೆಯ ರಾಮರಾಯರು ಪಟ್ಟಕ್ಕೆ ಬಂದಾಗ ಅವ್ರ ರಾಜರಾಗಿಲ್ಲ. ಕೃಷ್ಣದೇವರಾಯನ ಏನು ಸೋದರರು ತಮ್ಮ ಮಗ ಇರ್ತಾನಲ್ಲ, ಸದಾಶಿವರಾಯನ ಮಹಾಮಂತ್ರಿ. ಇವಾಗ್ಲೂ ಕ್ವಶನ್ ಮಾರ್ಕ್ ಇದೆ ಅದು. ಮಹಾಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಿದ್ದು, ರಾಜರಾಗಿದ್ರು ಕೊನೆ ತನಕ. ಸೊ ಹಾಗಾಗಿ ಅವರು ಯುದ್ಧಗಳನ್ನೇ ಮಾಡಿಲ್ಲ. ಅವರು ರೆಕಾರ್ಡಲ್ಲಿ ಬಂದಿದ್ದ ಯುದ್ಧ ಅಂದ್ರೆ ಅದೊಂದು ಯುದ್ಧ, ತಾಳಿಕೋಟೆ ಕದನ. ಆ ತಾಳಿಕೋಟೆ ಕದನದಲ್ಲಿ ನಾಶಕ್ಕೊಳಪಡ್ತು ಅಂತ ಹೇಳಲಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.